ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। ओम विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 17 ಶ್ಲೋಕ 268 267. ಪ್ರಪಂಚದ ಎಲ್ಲ ಪಾಷಂಡಿಗಳನ್ನು ಈ ವಿಧಾನದ ಮೂಲಕ ಉದ್ಧಾರ ಮಾಡಬಹುದು, ಬೇರೆ ಮಾರ್ಗವಿಲ್ಲ. ವಾದದ ತಿರುಳು ಇದು. ಅಂದ್ರೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಈ ದೃಢ ನಿರ್ಧಾರಕ್ಕೆ ಬಂದ ನಂತರ ಪ್ರಭುಗಳು ಮನೆಯಲ್ಲೇ ಇದ್ದರು. ಈ ಮಧ್ಯೆ ಕೇಶವ ಭಾರತಿಯವರು ನದಿಯಾ ಪಟ್ಟಣಕ್ಕೆ ಬಂದರು. ಪ್ರಭುಗಳು ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದರು. ಅವರಿಗೆ ಹೊಟ್ಟೆ ತುಂಬ ಉಣಬಡಿಸಿ ತಮ್ಮ ಕೋರಿಕೆಯನ್ನು ಅವರ ಮುಂದಿಟ್ಟರು. ಭಾವಾರ್ಥ: ವೈದಿಕ ಸಮಾಜದ ಸಂಪ್ರದಾಯದ ಪ್ರಕಾರ ಯಾರಾದರೊಬ್ಬ ಅಜ್ಞಾತ ಸನ್ಯಾಸಿಯು ಹಳ್ಳಿಗೋ ಪಟ್ಟಣಕ್ಕೋ ಬಂದರೆ ಯಾರಾದರೊಬ್ಬರು ಅವರನ್ನು ಪ್ರಸಾದ ಸ್ವೀಕರಿಸಲು ತಮ್ಮ ಮನೆಗೆ ಆಹ್ವಾನಿಸಬೇಕು. ಸನ್ಯಾಸಿಗಳು ಸಾಮಾನ್ಯವಾಗಿ ಬ್ರಾಹ್ಮಣನ ಮನೆಯಲ್ಲಿ ಪ್ರಸಾದ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಬ್ರಾಹ್ಮಣನು ನಾರಾಯಣ ಶಿಲೆಯನ್ನು ಅಥವಾ ಸಾಲಿಗ್ರಾಮ ಶಿಲೆಯನ್ನು ಪೂಜಿಸುತ್ತಾನೆ. ಆದ್ದರಿಂದ ಸನ್ಯಾಸಿ ಸ್ವೀಕರಿಸಬಹುದಾದ ಪ್ರಸಾದ ಅಲ್ಲಿ ಸಿಕ್ಕುತ್ತದೆ. ಕೇಶವ ಭಾರತಿಯವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಹ್ವಾನವನ್ನು ಒಪ್ಪಿಕೊಂಡರು. ಹೀಗೆ ತಾವು ಅವರಿಂದ ಸನ್ಯಾಸ ಸ್ವೀಕರಿಸುವ ಅಪೇಕ್ಷೆಯನ್ನು ಹೇಳುವ ಸದವಕಾಶ ಪ್ರಭುಗಳಿಗೆ ಒದಗಿತು. ಮಹಾಸ್ವಾಮಿ, ನೀವು ಸಾಕ್ಷಾತ್ ನಾರಾಯಣ, ಆದ್ದರಿಂದ ನನ್ನ ಮೇಲೆ ಕೃಪೆ ತೋರಿಸಿ ನನ್ನನ್ನು ಈ ಸಂಸಾರ ಬಂಧನದಿಂದ ಬಿಡಿಸಿ. ಚೈತನ್ಯ ಮಹಾಪ್ರಭುಗಳು ಕೇಳ್ತಾ ಇದ್ದಾರೆ. ನೀವು ಸಾಕ್ಷಾತ್ ನಾರಾಯಣ, ಯಾಕೆ ಇದು ಈ ಸನ್ಯಾಸಿಗಳ ಮಾಯಾವಾದಿ ಸನ್ಯಾಸಿಗಳು ಅವರು ಹಂ ನಾರಾಯಣ, ಓಂ ನಮೋ ನಾರಾಯಣ, ಎಲ್ಲರೂ ನಾರಾಯಣ. ಈಗ ಅಜ್ಞಾನದಲ್ಲಿರೋದ್ರಿಂದ ಮರ್ತೋಗ್ಬಿಟ್ಟಿದೀವಿ. ಅದೇ ಅಜ್ಞಾನದಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಜ್ಞಾಪಕ ಬಂದ್ಬಿಡುತ್ತೆ ನಾವು ನಾರಾಯಣ ಅಂತ. ಅಂತ ಅವರು ಕೇಶವ ಭಾರತಿಯವರು ಈ ಮಾಯವಾದ ಸಂಪ್ರದಾಯಕ್ಕೆ ಸೇರಿದವರು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಮಹಾಸ್ವಾಮಿ ನೀವು ಸಾಕ್ಷಾತ್ ನಾರಾಯಣ, ಆದ್ರಿಂದ ನನ್ನ ಮೇಲೆ ಕೃಪೆ ತೋರಿಸಿ. ನೀವು ನಾರಾಯಣನಾಗಿರೋದ್ರಿಂದ ನನ್ನ ಮೇಲೆ ಕೃಪೆ ತೋರಿಸಿ ನನ್ನನ್ನು ಈ ಸಂಸಾರ ಬಂಧನದಿಂದ ಬಿಡಿಸಿ. ಕೇಶವ ಭಾರತಿಯವರು ಪ್ರಭುಗಳಿಗೆ ಹೇಳಿದರು, ನೀವು ದೇವೋತ್ತಮ ಪರಮ ಪುರುಷರು, ಪರಮಾತ್ಮ. ಕೇಶವ ಭಾರತಿಯವರಿಗೆ ಚೈತನ್ಯ ಮಹಾಪ್ರಭುಗಳ ಸ್ಥಾನ ತಿಳಿದಿತ್ತು. ನೀವು ದೇವೋತ್ತಮ ಪರಮ ಪುರುಷ, ನೀವು ಏನು ಮಾಡಿಸುತ್ತೀರೋ ಅದನ್ನು ನಾನು ಮಾಡಬೇಕು, ನಾನು ಸ್ವತಂತ್ರನಲ್ಲ. ಹೀಗೆ ಹೇಳಿ ಗುರುಗಳಾದ ಕೇಶವ ಭಾರತೀಯರು ತಮ್ಮ ಹಳ್ಳಿಯಾದ ಕಟ್ಟಾಗೆ ಹೋದರು. ಕಟ್ಟುವಾಗೆ ಹೋದರು. ಚೈತನ್ಯ ಮಹಾಪ್ರಭುಗಳು ಅಲ್ಲಿಗೆ ಹೋಗಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿದರು. ತಮ್ಮ 24ನೇ ವಯಸ್ಸಿನ ಕೊನೆಯಲ್ಲಿ, ಶುಕ್ಲ ಪಕ್ಷದ ಕೊನೆಯಲ್ಲಿ, ಶ್ರೀ ಚೈತನ್ಯ ಮಹಾಪ್ರಭುಗಳು ನವದ್ವೀಪವನ್ನು ಬಿಟ್ಟು ನಿದಯಾರ ಘಾಟ ಎಂಬ ಸ್ಥಳದ ಹತ್ತಿರ ಗಂಗಾ ನದಿಯನ್ನು ದಾಟಿದರು. ಅನಂತರ ಅವರು ಕಂಟಕ ನಗರ ಅಥವಾ ಕಟ್ವ ನಗರವನ್ನು ತಲುಪಿ ಅಲ್ಲಿ ಶಂಕರ ಸಂಪ್ರದಾಯದ ಪ್ರಕಾರ ಏಕದಂಡ ಸನ್ಯಾಸವನ್ನು ಸ್ವೀಕರಿಸಿದರು. ಕೇಶವ ಭಾರತಿಯವರು ಶಂಕರ ಪಂಗಡಕ್ಕೆ ಸೇರಿದ್ದರಿಂದ ಅವರು ಚೈತನ್ಯ ಮಹಾಪ್ರಭುಗಳನ್ನು ವೈಷ್ಣವ ಸನ್ಯಾಸಾಶ್ರಮಕ್ಕೆ ದೀಕ್ಷೆ ನೀಡಲಾಗಲಿಲ್ಲ. ವೈಷ್ಣವ ಸನ್ಯಾಸಾಶ್ರಮದ ಸದಸ್ಯರು ತ್ರಿದಂಡವನ್ನು ಒಯ್ಯುತ್ತಾರೆ.
ಪ್ರಭುಗಳು ಸನ್ಯಾಸಾಶ್ರಮ ಸ್ವೀಕರಿಸುವಾಗ ಅನುಸರಿಸಬೇಕಾದ ಸಂಸ್ಕಾರಗಳಲ್ಲಿ ಚಂದ್ರಶೇಖರಾಚಾರ್ಯರು ನೆರವು ನೀಡಿದರು. ಈ ಚೈತನ್ಯ ಮಹಾಪ್ರಭುಗಳ ಆದೇಶದಂತೆ ಅಂದು ಇಡೀ ದಿನ ಕೀರ್ತನೆ ಮಾಡಲಾಯಿತು. ಕೊನೆಯಲ್ಲಿ ಪ್ರಭುಗಳು ಮುಂಡನ ಮಾಡಿಸಿಕೊಂಡರು. ಮಾರನೆಯ ದಿನ ಅವರು ಏಕದಂಡ ಹಿಡಿದ ಪಕ್ಕಾ ಸನ್ಯಾಸಿಯಾದರು. ಆ ದಿನದಿಂದ ಅವರ ಹೆಸರು ಶ್ರೀಕೃಷ್ಣ ಚೈತನ್ಯ. ಅದಕ್ಕೆ ಮುಂಚೆ ಅವರ ಹೆಸರು ನಿಮಾಯ ಪಂಡಿತ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದ ಮೇಲೆ ರಾಢಾ ದೇಶದಲ್ಲೆಲ್ಲ, ರಾಧಾದೇಶ ಅಲ್ಲ, ರಾಢಾ ದೇಶದಲ್ಲೆಲ್ಲ, ಅಂದ್ರೆ ಗಂಗಾ ನದಿ ಹರಿಯದ ಪ್ರದೇಶ, ಅಲ್ಲೆಲ್ಲ ಸಂಚರಿಸಿದರು. ಸ್ವಲ್ಪ ದೂರ ಕೇಶವ ಭಾರತಿಯವರು ಅವರ ಜೊತೆ ಸಂಚರಿಸಿದರು. ಸೊ ಇದರ ಬಹಳ ಸವಿಸ್ತಾರವಾದ ವರ್ಣನೆಯನ್ನ ನಾವು ಚೈತನ್ಯ ಭಾಗವತದಲ್ಲಿ ಓದಿದ್ವಿ. ಚೈತನ್ಯ ಮಹಾಪ್ರಭುಗಳು ಏಕದಂಡ ಸನ್ಯಾಸವನ್ನು ಸ್ವೀಕರಿಸಿದ್ರು. ಶಂಕರ ಪಂಗಡಕ್ಕೆ ಸೇರಿದ್ದು. ಅವರು ಸನ್ಯಾಸವನ್ನು ಸ್ವೀಕರಿಸುವ ಅವಶ್ಯಕತೆನೇ ಇರಲಿಲ್ಲ. ಆದ್ರೆ ಈ ಪ್ರಪಂಚವನ್ನು ಉದ್ಧಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಶಂಕರ ಸಂಪ್ರದಾಯದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಕಾರಣ ಏನು? ಯಾಕಂದ್ರೆ ಸಾಕಷ್ಟು ಆಗ ಪ್ರಚಲಿತವಾಗಿತ್ತು, ಎಲ್ಲರೂ ಅದನ್ನು ಸ್ವೀಕರಿಸ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಒಂದು ಪರಂಪರೆಗೆ ಸೇರಬೇಕು ಅಂತಲ್ಲ, ಏನೋ ಬಾಹ್ಯವಾಗಿ ಎಲ್ಲರೂ ಸ್ವೀಕರಿಸುವಂತ ಒಂದು ಸಾಮಾಜಿಕ ಸ್ಥಾನವನ್ನ ಸ್ವೀಕರಿಸಿದ್ರೆ ಎಲ್ಲರೂ ಅವರ ಮಾತುಗಳನ್ನ ಕೇಳ್ತಾರೆ, ಅವ್ರ ಹತ್ರ ಬರ್ತಾರೆ, ಅವ್ರ ಪಾದಗಳನ್ನ ಸ್ಪರ್ಶ ಮಾಡ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಅದರಿಂದ ಎಲ್ಲರೂ ಉದ್ಧಾರ ಆಗ್ಲಿ ಅನ್ನೋದು ಉದ್ದೇಶ. ಏಕದಂಡ ತ್ರಿದಂಡ ಏನು ವ್ಯತ್ಯಾಸ ಆಗಲ್ಲ. ನಿಜವಾಗಿಯೂ ಅವರಿಗೆ ದಂಡವೇ ಬೇಕಾಗಿರ್ಲಿಲ್ಲ ಅಂತ ಆಮೇಲೆ ನಿತ್ಯಾನಂದ ಪ್ರಭುಗಳು ಅವ್ರ ದಂಡವನ್ನೇ ಮುರಿದು ಬಿಡ್ತಾರೆ. ಸೊ ಅವರು ನಿಮಾಯ ಪಂಡಿತರಿಂದ ಈಗ ಶ್ರೀಕೃಷ್ಣ ಚೈತನ್ಯ ಅಂತ ಆದ್ರು. ಮುಂಚೆನೆ ಇದನ್ನು ಓದಿದ್ವಿ. ಶಂಕರ ಸಂಪ್ರದಾಯದಲ್ಲಿ ಚೈತನ್ಯ ಅನ್ನೋದು ಬ್ರಹ್ಮಚಾರಿಯ ಹೆಸರು. ಸೊ ಅವರು ಬ್ರಹ್ಮಚಾರಿಯ ಹೆಸರನ್ನೇ ಉಳಿಸ್ಕೊಂಡ್ರು. ಅಂದರೆ ನಿಜವಾಗಿಯೂ ಅವರು ಸನ್ಯಾಸವನ್ನು ಸ್ವೀಕರಿಸಲೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸನ್ಯಾಸವನ್ನು ಸ್ವೀಕರಿಸಿದ್ರೆ ಅವಾಗ ಅವರು ಭಾರತಿ ಅಂತ ಕೇಶವ ಭಾರತೀಯವರಿಂದ ಪಡೆದಿದ್ರಿಂದ ಅವರು ಏನೋ ಒಂದು ಭಾರತಿ ಆಗ್ಬೇಕಾಯ್ತು. ಆದ್ರೆ ಅವರು ನಿಜವಾಗ್ಲೂ ಸ್ವೀಕರಿಸ್ಲಿಲ್ಲ. ಮತ್ತೆ ಚೈತನ್ಯ ಭಾಗವತದಲ್ಲಿ ಇದರ ವರ್ಣನೆ ಇದೆ. ಕೇಶವ ಭಾರತೀಯವರು ಪ್ರಭುಗಳಿಗೆ ದೀಕ್ಷೆಯನ್ನ ಕೊಡಕ್ಕಿಂತ ಮುಂಚೆ ಪ್ರಭುಗಳೇ ಕೇಶವ ಭಾರತೀಯವರ ಕಿವಿಯಲ್ಲಿ ಮಂತ್ರ ಉಪದೇಶ ಮಾಡಿಬಿಡ್ತಾರೆ. ಒಂದ್ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳೇ ಕೇಶವ ಭಾರತಿಗೆ ಮೊದಲು ದೀಕ್ಷೆಯನ್ನು ಕೊಟ್ಟು ಆಮೇಲೆ ಅವರಿಂದ ಅದೇ ಮಂತ್ರವನ್ನು ಸ್ವೀಕಾರ ಮಾಡೋದು. ಎಷ್ಟೊಂದು ನಿಗೂಢವಾದ ವಿಷಯಗಳಿವೆ ಇದರ ಈ ಒಂದು ಚೈತನ್ಯ ಮಹಾಪ್ರಭುಗಳ ಸನ್ಯಾಸವನ್ನು ಸ್ವೀಕರಿಸೋದು ಸಂಬಂಧದಲ್ಲಿ. ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿದಾಗ ತತ್ಸಂಬಂಧವಾದ ವಿಧಿವಿಧಾನಗಳನ್ನು ಮಾಡಲು ಅವರ ಜೊತೆ 3 ಜನ ಇದ್ದರು. ಅವರೆಂದರೆ ನಿತ್ಯಾನಂದ ಪ್ರಭು, ಚಂದ್ರಶೇಖರ ಆಚಾರ್ಯ ಮತ್ತು ಮುಕುಂದ ದತ್ತ. ಹೀಗೆ ನಾನು ಆದಲ್ಲೆಲೆ ಘಟನೆಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಶ್ರೀಲ ಬೃಂದಾವನದಾಸ ಠಾಕೂರರು ಅವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಯಶೋದೆಯ ಮಗನಾಗಿ ಹುಟ್ಟಿದ ಅದೇ ದೇವೋತ್ತಮ ಪರಂ ಪುರುಷನೇ ಈಗ 4 ಬಗೆಯ ಭಕ್ತಿ ಭಾವಗಳನ್ನು ಸವಿಯುತ್ತಾ ಸಚಿ ದೇವಿಯ ಮಗನಾಗಿ ಹುಟ್ಟಿದ್ದಾನೆ. ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ಶ್ರೀಮತಿ ರಾಧಾರಾಣಿಯು ಶ್ರೀಕೃಷ್ಣನೊಂದಿಗೆ ಹೊಂದಿರುವ ಪ್ರೇಮ ಭಾವವನ್ನು ಸವಿಯಲು ಮತ್ತು ಕೃಷ್ಣನ ಸುಖ ಸಾಗರವನ್ನು ಅರಿಯಲು ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ರಾಧಾರಾಣಿಯ ಭಾವವನ್ನು ಸ್ವೀಕರಿಸಿದರು. ಇದನ್ನು ನಾವು ಆಗ್ಲೇ ಮೊದಲನೇ ಅಧ್ಯಾಯದಲ್ಲೇ ಅದನ್ನು ಓದಿದ್ವಿ. ಕೃಷ್ಣನೊಂದಿಗೆ ರಾಧಾರಾಣಿಯು ಹೊಂದಿರುವ ಪ್ರೇಮ ಭಾವವನ್ನು ಸವಿಯಲು ಮತ್ತು ಕೃಷ್ಣನ ಸುಖ ಸಾಗರವನ್ನು ಅರಿಯಲು ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ರಾಧಾರಾಣಿಯ ಭಾವವನ್ನು ಸ್ವೀಕರಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಪಿಯರ ಭಾವವನ್ನು ತಳೆದರು. ಗೋಪಿಯರು ವ್ರಜೇಂದ್ರ ನಂದನನನ್ನು ಶ್ರೀಕೃಷ್ಣನನ್ನು ತಮ್ಮ ಪ್ರೇಮಿಯನ್ನಾಗಿ ಸ್ವೀಕರಿಸಿದ್ದರು. ಚೈತನ್ಯ ಮಹಾಪ್ರಭುಗಳು ಗೋಪಿಯರ ಭಾವವನ್ನು ತಳೆದರು ಅಂದ್ರೆ ರಾಧಾರಾಣಿಯ ಭಾವವನ್ನು ತಳೆದರು. ರಾಧಾರಾಣಿಯ ಭಾವ ಅಂದ್ರೆ ಗೋಪಿಯರ ಭಾವ. ಗೋಪಿಯರ ಆನಂದಾತಿಶಯದ ಭಾವವು ಕೃಷ್ಣನ ಎದುರಿನಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾರ ಎದುರೂ ಸಾಧ್ಯ ಇಲ್ಲ.
ಆ ಅವನಿಗೆ ನೀಲಿ ಮೈಬಣ್ಣ, ತಲೆಯ ಮೇಲೆ ನವಿಲುಗರಿ, ಗುಂಜಾಹಾರ ಮತ್ತು ಗೊಲ್ಲ ಬಾಲಕನ ಅಲಂಕಾರ. ಅವನ ದೇಹವು 3 ಕಡೆ ಬಾಗಿದೆ, ತ್ರಿಭಂಗಿ, ಮತ್ತು ಅವನ ಬಾಯ ಬಳಿ ಒಂದು ಕೊಳಲು ಹಿಡಿದಿದ್ದಾನೆ. ಶ್ರೀಕೃಷ್ಣನು ತನ್ನ ಮೂಲ ರೂಪವನ್ನು ತೊರೆದು ಬೇರೆ ವಿಷ್ಣು ರೂಪವನ್ನು ತಳೆದರೆ ಅವನ ಬಳಿ ಸಾರಿದಾಗ ಗೋಪಿಯರಿಗೆ ಅಂತಹ ಆನಂದ ಪರವಶತೆ ಉಂಟಾಗುವುದಿಲ್ಲ. ಭಾಗವತದ ಒಂದು ಶ್ಲೋಕ. ಒಮ್ಮೆ ಶ್ರೀಕೃಷ್ಣನು ಲೀಲಾ ವಿನೋದಕ್ಕಾಗಿ 4 ವಿಜಯಶಾಲಿಯಾದ ಭುಜಗಳಿಂದಲೂ ಅತ್ಯಂತ ಸುಂದರವಾದ ರೂಪಿನಿಂದಲೂ ಕೂಡಿರುವ ನಾರಾಯಣನಾಗಿ ಪ್ರಕಟವಾದನು. ಆದರೆ ಗೋಪಿಯರು ಆ ಮಹಾನ್ ರೂಪವನ್ನು ನೋಡಿದಾಗ ಅವರ ಆನಂದ ಪರವಶತೆ ಕುಂಠಿತವಾಯಿತು. ಆದ್ದರಿಂದ ಎಂತಹ ವಿದ್ವಾಂಸನಿಗೂ ಗೋಪಿಯರ ಆನಂದ ಪರವಶತೆ ಅರ್ಥವಾಗುವುದಿಲ್ಲ. ಅವರ ಆನಂದಾತಿರೇಕವು ನಂದ ಮಹಾರಾಜನ ಮಗನಾದ ಶ್ರೀಕೃಷ್ಣನ ಮೂಲ ರೂಪದ ಮೇಲೆ ಅಚಲವಾಗಿ ನೆಟ್ಟಿದೆ. ಕೃಷ್ಣನೊಂದಿಗಿನ ಗೋಪಿಯರ ಅದ್ಭುತವಾದ ಆನಂದಾತಿರೇಕದ ಭಾವವು ಆಧ್ಯಾತ್ಮಿಕ ಜೀವನದ ಪರಮ ರಹಸ್ಯ. ಗೋಪಿಯರಿಗೆ ಗೋಪಿಯರ ಸೃಷ್ಟಿ ಆಗಿರೋದೆ, ಅವರ ಅಸ್ತಿತ್ವವೇ ಕೃಷ್ಣನ ಆನಂದವನ್ನ ಹೆಚ್ಚಿಸೋದು. ಯಾಕಂದ್ರೆ ಗೋಪಿಯರು ರಾಧಾರಾಣಿಯ ಶರೀರದಿಂದ ಬಂದಿರುವಂತವ್ರು. ರಾಧಾರಾಣಿಯ ಅಸ್ತಿತ್ವದ ಉದ್ದೇಶ ಏನು? ಕೃಷ್ಣನ ಆರಾಧನೆ, ಕೃಷ್ಣನ ಸೇವೆ. ಮತ್ತೆ ಇಲ್ಲಿ ಹೇಳ್ದಂಗೆ ಗೋಪಿಯರ ಆನಂದ ಅತಿಶಯದ ಭಾವ ಕೃಷ್ಣನ ಎದುರಿನಲ್ಲಿ ಮಾತ್ರ ಸಾಧ್ಯ, ಇನ್ ಯಾರ ಮುಂದೆನೂ ಸಾಧ್ಯ ಇಲ್ಲ. ಇದನ್ನ ನಾವು ಆಗ್ಲೇ ಚರ್ಚೆ ಮಾಡಿದ್ವಿ 4ನೇ ಅಧ್ಯಾಯದಲ್ಲಿ. ಅವರ ಸೌಂದರ್ಯ, ಅವರು ತಮ್ಮನ್ನ ಅಲಂಕರಿಸ್ಕೊಳ್ಳೋದು, ಇದೆಲ್ಲದರ ಉದ್ದೇಶ ಒಂದೇ ಒಂದು. ಅದನ್ನ ನೋಡಿ ಕೃಷ್ಣ ಆನಂದ ಪಡ್ತಾನೆ. ಕೃಷ್ಣ ಅದನ್ನ ನೋಡಿ ಆನಂದ ಪಡುವ ಕಾರಣ ಏನು? ಯಾಕಂದ್ರೆ ಅವರೆಲ್ಲ ರಾಧಾರಾಣಿಯ ವಿಸ್ತರಣೆ. ಕೃಷ್ಣನಿಗೆ ರಾಧಾರಾಣಿಯನ್ನ ಬಿಟ್ರೆ ಬೇರೆ ಯಾರಲ್ಲೂ ಆಸಕ್ತಿ ಇಲ್ಲ. ಮತ್ತೆ ಈ ಗೋಪಿಯರಿಗೆ ಆ ಕೃಷ್ಣನ ರೂಪ, ಮೂಲ ಶ್ಯಾಮಸುಂದರ ಕೃಷ್ಣ, ಅವನ ಮೇಲೆ ಪ್ರೀತಿ. ಅದಕ್ಕೆ ಇಲ್ಲಿ ಒಂದ್ಸತಿ ಕೃಷ್ಣ ಗೋಪಿಯರನ್ನ, ಭಾಗವತದಲ್ಲಿ ವರ್ಣನೆ ಇದೆ 10ನೇ ಸ್ಕಂದದಲ್ಲಿ, ಕೃಷ್ಣ ಗೋಪಿಯರನ್ನ ಭೇಟಿ ಮಾಡಿ ಗೋಪಿಯರು ಸ್ವಲ್ಪ ಗರ್ವವನ್ನ ವ್ಯಕ್ತಪಡಿಸ್ತಾರೆ. ಆ ಕ್ಷಣದಲ್ಲೇ ಕೃಷ್ಣ ಕಣ್ಮರೆ ಆಗ್ಬಿಡ್ತಾನೆ. ಕೃಷ್ಣ ಕಣ್ಮರೆ ಆಗಿ ಗೋಪಿಯರು ಪಾಪ ಆಮೇಲೆ ಅಲ್ದಾಡ್ತಾ ಇದ್ದಾರೆ ಅರಣ್ಯದಲ್ಲಿ ಎಲ್ಲಾ ಕಡೆ ಕೃಷ್ಣನನ್ನ ಹುಡ್ಕೊಂಡು. ಬಹಳ ದುಃಖದಲ್ಲಿ ಮರ, ಗಿಡ, ಪ್ರಾಣಿಗಳು ಎಲ್ಲರನ್ನು ಕೇಳ್ತಾ ಇದ್ದಾರೆ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ, ಕೃಷ್ಣ ಎಲ್ಲಿ ಅಂತ. ಸರಿ, ಕೃಷ್ಣ ಅವರನ್ನ ಪರೀಕ್ಷೆ ಮಾಡೋ ಉದ್ದೇಶದಿಂದ ಅವನೇನ್ ಮಾಡ್ತಾನೆ, ಆಗ ಚತುರ್ಭುಜ ರೂಪವನ್ನ ತಳಿತಾನೆ. ಚತುರ್ಭುಜ ರೂಪವನ್ನ ನೋಡಿದ ತಕ್ಷಣ ಗೋಪಿಯರು ಅವರಿಗೆ ಓ ನಾರಾಯಣ ಬಂದಿದೆ, ಅವರ ಭಾವ ಪರವಶತೆ ಕುಂಠಿತವಾಯಿತು. ಅಂದ್ರೆ ಅವ್ರು ಎಷ್ಟು ಆನಂದದಲ್ಲಿದ್ರು ಕೃಷ್ಣನ ವಿಷಯದಲ್ಲಿ, ಕೃಷ್ಣನನ್ನು ಹುಡ್ಕೊಂಡು ಹೋಗ್ತಾ ಆ ಒಂದು ಭಾವ ಪರವಶತೆ ಕುಂಠಿತವಾಯಿತು. ಯಾಕೆ ಕುಂಠಿತವಾಯಿತು? ಓ ನಾರಾಯಣ, ಗೌರವವನ್ನ ಸಲ್ಲಿಸ್ಬೇಕು, ನಮಸ್ಕಾರ ಮಾಡೋಣ. ಇದು ಇಲ್ಲಿ ಹೇಳ್ತಾ ಇದ್ದಾರೆ, ಎಂತಹ ವಿದ್ವಾಂಸನಿಗೂ ಗೋಪಿಯರ ಆನಂದ ಪರವಶತೆ ಅರ್ಥವಾಗೋದಿಲ್ಲ. ಇವಾಗ ನಾವೆಲ್ಲ ಓಕೆ ಕೃಷ್ಣ ಭಕ್ತಿ ಅಂತ ಹೇಳ್ತಾ ಇದೀವಿ. ಕೃಷ್ಣನಿಗೂ ಭಕ್ತಿ, ವಿಷ್ಣುವಿಗೂ ಭಕ್ತಿ, ನರಸಿಂಹನಿಗೂ ಭಕ್ತಿ, ಎಲ್ಲರೂ ಕೃಷ್ಣನಿಂದ ಅಭಿನ್ನ. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರ ಮಕರೋದ್ ಭುವನೇಶು ಕಿಂತು. ಎಷ್ಟೊಂದು ಭಗವಂತನ ರೂಪಗಳಿವೆ, ಎಲ್ಲದರಿಂದಲೂ ಓಕೆ, ಎಲ್ಲಾ ಕಡೆ ಹೋಗ್ತೀವಿ, ಎಲ್ಲ ನೋಡ್ತೀವಿ ಎಲ್ಲ. ಆದ್ರೆ ಗೋಪಿಯರಿಗೆ ಅದು ಸಾಧ್ಯ ಇಲ್ಲ. ಗೋಪಿಯರಿಗೆ ಬೇರೆ ಕೃಷ್ಣ ಬಿಟ್ಟರೆ ಬೇರೆ ವಿಷ್ಣು ತತ್ವದ ರೂಪಗಳು
ಆ, ಕೃಷ್ಣ ಎಲ್ಲಿ? ನಮ್ ಕೃಷ್ಣ ಎಲ್ಲಿ? ನಮ್ ಕೃಷ್ಣ ಹತ್ರ ಕರ್ಕೊಂಡು ಹೋಗಿ. ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಇವರ ಒಂದು ಪ್ರೀತಿ ಆ, ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಹ ಈ ಒಂದು ಶ್ಲೋಕವನ್ನ ರೂಪ ಗೋಸ್ವಾಮಿ ಅವರು ಲಲಿತಾ ಮಾಧವದಲ್ಲಿ ಇದನ್ನ ಹೇಳ್ತಾರೆ. ಎಂತ ವಿದ್ವಾಂಸನಿಗೂ ಗೋಪಿಯರ ಆನಂದ ಪರವಶತೆ ಅರ್ಥವಾಗುವುದಿಲ್ಲ. ಅವರ ಆನಂದಾತಿರೇಕವು ನಂದ ಮಹಾರಾಜನ ಮಗನಾದ ಕೃಷ್ಣನ ಮೂಲ ರೂಪದ ಮೇಲೆ ಅಚಲವಾಗಿ ನೆಟ್ಟಿದೆ, ಅಚಲವಾಗಿ. ಇನ್ನ ಯಾವ ರೂಪದೆಡೆಗೂ ಅವರು ಆಕರ್ಷಿತರಾಗುವುದಿಲ್ಲ. ನಮ್ಮ ಆಚಾರ್ಯರು ಹೇಳ್ತಾರೆ, ನಿಜವಾಗ್ಲೂ ನಾವು ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯದ ಭಾಗವಾಗಿದ್ರೆ ನಾವು ಕೂಡ ಭಗವಂತನ ಸ್ವಯಂ ಕೃಷ್ಣನ ರೂಪವನ್ನು ಬಿಟ್ಟು ಬೇರೆ ಯಾವ ರೂಪದ ಆರಾಧನೆಯನ್ನು ಮಾಡಬಾರ್ದು ಅಂತಾರೆ. ಅದರಿಂದ ಆಕರ್ಷಿತರೂ ಆಗ್ಬಾರ್ದು ಅಂತಾರೆ. ಯಾಕಂದ್ರೆ ನಿಜವಾಗ್ಲೂ ಕೊನೆಗೆ ಯಾರು ಕೃಷ್ಣನ ಗೋಲೋಕ ವೃಂದಾವನಕ್ಕೆ ಹೋಗೋದು? ಯಾರಿಗೆ ಕೃಷ್ಣನ ಮೇಲೆ ಇಂತಹ ಅಚಲ ಭಕ್ತಿ ಪ್ರೀತಿ ಇದೆಯೋ ಅವ್ರು ಮಾತ್ರ ಹೋಗಕ್ ಸಾಧ್ಯ. ನಾನು ಇಲ್ಲೂ ಹೋಗ್ತೀನಿ, ಅಲ್ಲೂ ಹೋಗ್ತೀನಿ, ಆ ರೂಪವನ್ನು ಆರಾಧಿಸ್ತೀನಿ, ಈ ರೂಪವನ್ನು ಆರಾಧಿಸ್ತೀನಿ. ಕೃಷ್ಣನೆಡೆಗೆ ನಮಗೆ ಅಂತಹ ಉತ್ಕಟವಾದ ಆಸೆ ಪ್ರೀತಿ ಭಾವ ಜಾಗೃತವಾಗದೆ ಹೋದ್ರೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗೋಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿರೋ ಭಕ್ತರು ಎಲ್ಲರೂ ಇಂಥ ಭಾವವನ್ನು ಹೊಂದಿರೋರು. ಅಲ್ಲಿ ಯಾರು ಸರಿ ಇವತ್ತು ಒಂದಿನ ನಾರಾಯಣ ಬಹಿರಂಗವಾಗಿ ನಾರಾಯಣನ ಪೂಜೆ ಮಾಡ್ತಾರೆ. ಇವಾಗ ಉದಾಹರಣೆಗೆ ಮಹಾರಾಜನಂದ ಆ ಯಶೋಧ ಮಾತೆಯವರ ಮನೆಯ ದೇವರು ನಾರಾಯಣ. ಆದ್ರೆ ಅದು ಕೃಷ್ಣನ ಮೇಲೆ ಪ್ರೀತಿಯಿಂದಾಗಿ ನಾರಾಯಣನ ಆರಾಧನೆ ಮಾಡೋದು. ಅಂದ್ರೆ ಯಾಕೆ ನಾರಾಯಣನಾದ್ರೆ ಆರಾಧನೆ ಮಾಡಿದಾರೆ? ಓ ಕೃಷ್ಣ ಚೆನ್ನಾಗಿರ್ಲಿ. ಅವರ ಅಸ್ತಿತ್ವವೇ ಕೃಷ್ಣ, ಬೇರೆ ಯಾವ ಕಾರಣನೂ ಇಲ್ಲ. ಹೌದು, ಅವರೇ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಆರಾಧನೆ ಮಾಡಕ್ಕಲ್ಲ. ಯಾಕಂದ್ರೆ ಅದು ಗೋಲೋಕ ವೃಂದಾವನ. ಅಲ್ಲಿ ಅವರು ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅನ್ಕೊಂಡ್ರೆ ಹೇಗೆ ಅವನನ್ನ ಮಗನಾಗಿ ಸ್ವೀಕರಿಸ್ತಾರೆ? ಕೃಷ್ಣನೊಂದಿಗಿನ ಗೋಪಿಯರ ಅದ್ಭುತವಾದ ಆನಂದಾತಿರೇಕದ ಭಾವವು ಆಧ್ಯಾತ್ಮಿಕ ಜೀವನದ ಪರಮ ರಹಸ್ಯ. ಅದಕ್ಕೆ ಈ ಶೃಂಗಾರ ರಸ ಅನ್ನೋದು ಬೇರೆ ಅಧಿಕೃತ ವೈಷ್ಣವ ಪರಂಪರೆಗಳಲ್ಲೂ ಅವರು ಹೆಚ್ಚು ಕಡಿಮೆ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಮಧ್ವ ಸಂಪ್ರದಾಯದವರು, ನಾವು ರಾಧಾರಾಣಿ ಬಗ್ಗೆ ಮಾತಾಡೋದೇ ಇಲ್ಲ ಅವ್ರು. ಯಾಕಂದ್ರೆ ಅರ್ಥವಾಗೋದಿಲ್ಲ. ಓ ನಮ್ಮ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನು ಹೋಗಿ ರಾಧಾರಾಣಿಯ ಪಾದಗಳನ್ನ ಹಿಡ್ಕೋತಾನ? ಚಚ, ಇದೆಂಗ್ ಸಾಧ್ಯ? ಹ್ಮ್ ಅವನು ರಾಸ ನೃತ್ಯವನ್ನ ಮಾಡ್ತಾನ ಬೇರೆ ಪತ್ನಿಯರ ಜೊತೆ. ಇವೆಲ್ಲದರ ಆಳಕ್ಕೆ ಸಂಪ್ರದಾಯಗಳು ಇಳಿಯೋಕ್ಕೆ ಆಗಿಲ್ಲ, ಇವೆಲ್ಲ ತತ್ವಗಳ ಆಳಕ್ಕೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನಮ್ಮ ಭಕ್ತರಿಗೆ, ಈ ಬ್ರಹ್ಮಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಇರೋದನ್ನ ಮರ್ತು ಬಿಡಬೇಡಿ. ನೀವು ಸುಮ್ಮನೆ ಯಾವುದೋ ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇಲ್ಲ, ಯಾವುದೋ ಸಂಪ್ರದಾಯದಲ್ಲಿ ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇಲ್ಲ. ಈ ವಿಷಯದ ಬಗ್ಗೆ ಯಾಕೋ ಏನೋ ಹೆಚ್ಚಿನ ಮಾತು ಚರ್ಚೆ ಆಗೋದೇ ಇಲ್ಲ. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಇದು ವಿಶೇಷವಾದ ಒಂದು ಪರಂಪರೆ. ಇದು ಪರಮ ಭಕ್ತಿಯ ಪರಾಕಾಷ್ಠೆಯ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದಕ್ಕಿಂತ ಮಿಗಿಲಾದದ್ದು ಇನ್ನೇನೂ ಇಲ್ಲ, ಜಗತ್ತಿನಲ್ಲೇ ಏನೂ ಇಲ್ಲ. ಗೋಪಿಯರ ಕೃಷ್ಣನಡೆಗಿನ ಪ್ರೇಮ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳುದು, ಗೋಪಿ ಬರ್ತು ಪದಕಮಲಯೋರ್ ದಾಸ 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 ದಾಸ. ಗೋಪಿ ಬರ್ತು. ಅವರು ಸಖ್ಯ ಭಾವಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟು ಈ ರೀತಿ ಅವರ ದಾಸರಾಗ್ಬೇಕು ಅಂತ ಹೇಳಿಲ್ಲ. ಗೋಪಿ ಬರ್ತು, ಗೋಪಿಯರ ಪತಿ, ಗೋಪಿಯರ ಸಂಬಂಧಿತವಾಗಿ ಇರುವಂತಹದ್ದು ಪ್ರೀತಿ. ಇದು ಅತ್ಯುತ್ಕೃಷ್ಟವಾದ ಭಕ್ತಿ. ಇದರ ಸಂಬಂಧಿತವಾಗಿ ನಾನು ಮುಂಚೆನೂ ಹೇಳಿರೋದು, ಎಲ್ಲರೂ ದಯವಿಟ್ಟು ಶ್ರೀ ವಿಗ್ರಹ ಆರಾಧನೆಯನ್ನ ಮಾಡೋದು
ಯೋಚನೆ ಮಾಡಿ. ನಿಮ್ಮ ಗುರುಗಳು ನಿಮ್ಗೆ ಹೇಳಿದ್ರೆ ಆಯ್ತು, ಅದು ಬೇರೆ ವಿಷಯ. ಆದ್ರೆ ಇಲ್ಲ ಅಂದ್ರೆ ಗೊತ್ತಿಲ್ಲದೆ ಸುಮ್ನೆ ಲಡ್ಡು ಗೋಪಾಲ ಆರಾಧನೆ ಮಾಡೋದು, ಇನ್ನೊಬ್ರದ್ದು ಮಾಡೋದು, ಇದರಿಂದ ನಮಗೆ ಕೃಷ್ಣನ ಜೊತೆ ಸಂಬಂಧವನ್ನ ಸ್ಥಾಪನೆ ಮಾಡಕ್ ಆಗಲ್ಲ ಬ್ರಹ್ಮಬದ್ಧ ಗೌಡಿಯ ಸಂಪ್ರದಾಯದಲ್ಲಿ. ಯಾಕಂದ್ರೆ ನಮಗೆ ಯಾರೋ ಕೊಟ್ಬಿಟ್ರು, ಇನ್ನೇನೋ ಯಾವ್ದೋ ಕಾರಣದಿಂದ ನಾವು ಆರಾಧನೆ ಮಾಡ್ತಾ ಇದ್ವಿ. ಆದ್ರೆ ನಿಜವಾಗ್ಲೂ ಅದಕ್ಕೆ ಆರಾಧನೆನೂ ಸರಿಯಾಗಿ ಮಾಡಲ್ಲ. ಯಾಕಂದ್ರೆ ಒಂದು ಲಡ್ಡು ಗೋಪಾಲ ಆರಾಧನೆ ಮಾಡ್ಬೇಕಂದ್ರೆ 6 ಸತಿ ನೈವೇದ್ಯ ಮಾಡ್ಬೇಕು ದಿನದಲ್ಲಿ. ಕೃಷ್ಣನನ್ನ ಮಗುವಾಗಿ ಕಾಣ್ಬೇಕು ನಾವು. ಕೃಷ್ಣನನ್ನ ಮಗುವಾಗಿ ಕಂಡ್ರೆ ನಾವು ಗೋಪಿಯರ ಭಾವವನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋಣ? ಆಗೋದಿಲ್ಲ. ಅದಕ್ಕೆ ನಾನು ಯಾವ್ದೋ ಕಾರಣಕ್ಕೆ ನನ್ನ ಗುರು ಮಹಾರಾಜರು, ಭಕ್ತಿ ವಿಕಾಸ್ ಮಹಾರಾಜರಿಗೆ ಏನೋ ಬರ್ದಿದ್ದೆ. ಅವಾಗ ಅವರು ಸುಮ್ಮನೆ ನನಗೆ ನೇರವಾಗಿ ಉತ್ತರ ಕೊಟ್ರು. ಸುಮ್ಮನೆ ಫೋಟೋಗಳ ಆರಾಧನೆಯನ್ನ ಮಾಡಿ, ಕೃಷ್ಣ ರಾಧಾ ಅವರ ಫೋಟೋವಿನ ಆರಾಧನೆಯನ್ನ ಮಾಡಿ, ಅದರ ಮೇಲೆ ನಿಮ್ಮ ಭಾವವನ್ನ ಹೆಚ್ಚಿಸ್ಕೊಳ್ಳಿ ಸಾಕು ಅಂತ. ಅವ್ರು ನಮ್ಗೆ ಶಿವವಿಗ್ರಹ ಆರಾಧನೆ ಮಾಡಬೇಡಿ ಅಂತ ಹೇಳಿದ್ರು. ಫೋಟೋ ಆರಾಧನೆ ಮಾಡಿ ಸಾಕು. ಹಾಗಾಗಿ ಇದು ಎಷ್ಟು ಸತಿ ನಾನು ಇದಕ್ಕೆ ಒತ್ತು ಕೊಟ್ಟಿದ್ದೀನೋ ಇದ್ರವರೆಗೂ ಗೊತ್ತಿಲ್ಲ. ಅದು ಎಷ್ಟು ಸತಿ ಕೊಟ್ರು ಅದು ಗೊತ್ತಿಲ್ಲ. ಎಷ್ಟು ಭಕ್ತರ ಮನಸ್ಸಿನ ಆಳಕ್ಕೆ ಇಳಿದಿದೆ ಈ ವಿಷಯ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಇದು. ಈ ಒಂದು ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳೋದು, ಪರಂಪರೆ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಅನುಸರಿಸೋದು. ರಾಜೇಶ್ವರಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಪ್ರಣಾಮ್ ಪ್ರಭು. ಪ್ರಭು ನೀವ್ ಅವಾಗ ಹೇಳ್ತಾರೆ ಆ ರೂಪ ಈ ರೂಪ ಆರಾಧನೆ ಮಾಡ್ಕೊಂಬಾರ್ದು ಅಂತ. ನಾನು ಅದನ್ನ ಡೌಟ್ ಎತ್ತಾಗೆ ಕೈ ಇರ್ತದೆ ಪ್ರಭು. ಅಷ್ಟರಲ್ಲಿ ನಿಮ್ ಮುಂದಕ್ಕೆ ಆನ್ಸರ್ ಕೊಟ್ರಿ ಪ್ರಭು. ಓಕೆ. ವಸಂತ ಋತುವಿನಲ್ಲಿ ರಾಸ ನೃತ್ಯ ನಡೆಯುತ್ತಿದ್ದಾಗ ತಾನು ಶ್ರೀಮತಿ ರಾಧಾರಾಣಿಯ ಜೊತೆ ಏಕಾಂತವಾಗಿರಬೇಕೆಂಬುದನ್ನು ಸೂಚಿಸುವಂತೆ ಆ ಸ್ಥಳದಿಂದ ಇದ್ದಕ್ಕಿದ್ದಂತೆ ಮಾಯವಾದನು. ಶ್ರೀಮತಿ ರಾಧಾರಾಣಿ ಹಾದು ಹೋಗಲಿ ಎಂದು ಕಾಯುತ್ತಾ ಕೃಷ್ಣನು ಒಂದು ವಿವಿಕ್ತವಾದ ಪೊದೆಯಲ್ಲಿ ಕುಳಿತಿದ್ದನು. ಅವನು ಆಕೆಯನ್ನು ಹುಡುಕುತ್ತಾ ಇದ್ದಾಗ ಸೈನಿಕರ ವ್ಯೂಹದೋಪಾದಿಯಲ್ಲಿ ಅಲ್ಲಿಗೆ ಗೋಪಿಯರು ಬಂದರು. ರಾಧಾರಾಣಿ ಹಾದು ಹೋಗಲಿ ಎಂದು ಕಾಯುತ್ತಾ ಕೃಷ್ಣ ಒಂದು ವಿವಿಕ್ತವಾದ ಪೊದೆಯಲ್ಲಿ ಬಚ್ಚಿಟ್ಕೊಂಡಿದ್ದ. ಅವನು ಅವಳನ್ನು ಹುಡುಕ್ತಾ ಇದ್ದ. ಆವಾಗ ಸೈನಿಕರ ವ್ಯೂಹದೋಪಾದಿಯಲ್ಲಿ ಗೋಪಿಯರು ಬಂದರು. ಕೃಷ್ಣನನ್ನು ದೂರದಿಂದಲೇ ನೋಡಿ ಆ ಗೋಪಿಯರು ಹೇಳಿದ್ರು, ಇಲ್ಲಿ ನೋಡಿ, ನಂದ ಮಹಾರಾಜನ ಮಗನಾದ ಕೃಷ್ಣ ಪೊದೆಯೊಳಗೆ ಇದ್ದಾನೆ. ಗೊತ್ತಾಗ್ಬಿಡ್ತು ಅವ್ರಿಗೆ. ಕೃಷ್ಣನು ಗೋಪಿಯರನ್ನೆಲ್ಲ ನೋಡಿದೊಡನೆ ಭಾವಾವೇಶ ಪೂರಿತನಾದ. ಅವನು ಅದನ್ನು ಮುಚ್ಚಿಟ್ಟುಕೊಳ್ಳಲಾಗದೆ ಭಯದಿಂದ ನಿಶ್ಚಲನಾದ. ಕೃಷ್ಣನು ತನ್ನ 4 ತೋಳಿನ ನಾರಾಯಣನ ಆಕಾರ ತಾಳಿ ಅಲ್ಲಿ ಕುಳಿತುಕೊಂಡ. ಗೋಪಿಯರೆಲ್ಲ ಅಲ್ಲಿಗೆ ಬಂದಾಗ ಅವರು ಅವನನ್ನು ನೋಡಿ ಹೀಗೆ ಹೇಳಿದರು, ಅಯ್ಯೋ, ಅವನು ಕೃಷ್ಣನಲ್ಲ, ಅವನು ದೇವೋತ್ತಮ ಪುರುಷನಾದ ನಾರಾಯಣ. ಹೀಗೆ ಹೇಳಿ ಅವರು ನಮಸ್ಕಾರ ಮಾಡಿ ಈ ರೀತಿ ಪ್ರಾರ್ಥನೆ ಸಲ್ಲಿಸಿದರು. ಓ ನಾರಾಯಣ, ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಬಗ್ಗೆ ಕೃಪೆ ತೋರಿಸು. ನಮಗೆ ಕೃಷ್ಣನ ಸಹವಾಸ ದಯಪಾಲಿಸು. ನಮ್ಮ ದುಃಖವನ್ನು ಹೋಗಲಾಡಿಸು. ಹೀಗೆ ಹೇಳಿ ನಮಸ್ಕಾರ ಮಾಡಿದ ನಂತರ ಗೋಪಿಯರೆಲ್ಲ ಹೊರಟು ಹೋದರು. ಅನಂತರ ಶ್ರೀಮತಿ ರಾಧಾರಾಣಿಯು ಶ್ರೀಕೃಷ್ಣನ ಮುಂದೆ ಕಾಣಿಸಿಕೊಂಡಳು. ಶ್ರೀಕೃಷ್ಣನು ರಾಧಾರಾಣಿಯನ್ನು ನೋಡಿದಾಗ ಅವಳಿಗೆ ತಮಾಷೆ ಮಾಡಲು 4 ತೋಳಿನ ರೂಪವನ್ನೇ ಇಟ್ಟುಕೊಳ್ಳಲು ಇಷ್ಟಪಟ್ಟನು. ಗೋಪಿಯರು ಬಂದ್ರು, ಹೋದ್ರು, ಪ್ರಾರ್ಥನೆ ಮಾಡಿ ಕೃಷ್ಣನ ಸಂಘ ದಯಪಾಲಿಸಿ ನಮಗೆ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಹೋದ್ರು. ಆಮೇಲೆ ರಾಧಾರಾಣಿ ಅಲ್ಲಿಗೆ ಬರ್ತಾಳೆ. ಕೃಷ್ಣ ಅನ್ಕೋತಾನೆ, ಓ ಸ್ವಲ್ಪ ರಾಧಾರಾಣಿಯನ್ನ ಆಟ ಆಡ್ಸೋಣ ಅಂದ್ಬಿಟ್ಟು ಅವನು ಅದೇ ಚತುರ್ಭುಜ ರೂಪವನ್ನ ಇಟ್ಕೊಳ್ಳೋಕೆ ಇಷ್ಟಪಡ್ತಾನೆ. ಆದ್ರೆ ನೋಡಿ, ಶ್ರೀಮತಿ ರಾಧಾರಾಣಿಯ ಎದುರು ಕೃಷ್ಣನು ಆ 2 ಹೆಚ್ಚಿನ ಕೈಗಳನ್ನು ಮುಚ್ಚಿಕೊಳ್ಳಬೇಕಾಯಿತು. ಅಂದ್ರೆ 4 ಕೈಗಳ ರೂಪವನ್ನ ಅವನು ತಡೆಯಕ್ಕೆ ಆಗ್ಲಿಲ್ಲ. ಆಕೆ ಎದುರು 4 ಕೈಗಳನ್ನು ಇಟ್ಟುಕೊಳ್ಳಲು ತನ್ನ ಇಟ್ಟುಕೊಳ್ಳಲು ಕೈಲಾದ ಪ್ರಯತ್ನ ಮಾಡಿದ. ಆದ್ರೆ ಹಾಗೆ ಮಾಡಲು ಅವನಿಂದ ಸಾಧ್ಯವೇ ಆಗಲಿಲ್ಲ. ಯಾಕೆ? ರಾಧಾರಾಣಿಯ ಅಚಿಂತ್ಯವಾದ ಶುದ್ಧ ಪ್ರೇಮ ಭಾವದ ಪ್ರಭಾವ ಎಷ್ಟು ಮಟ್ಟಿಗೆ ಇತ್ತೆಂದರೆ
ಅದು ಕೃಷ್ಣನನ್ನು ತನ್ನ ಮೂಲ 2 ಕೈ ರೂಪವನ್ನು ಪಡೆಯುವಂತೆ ಮಾಡಿತು. ಗೋಪಿಯರ ಪ್ರೇಮ, ಕೃಷ್ಣನ ಪ್ರೇಮದ ರಾಧಾರಾಣಿಯ ಪ್ರೇಮದ ನಡುವೆ ಇರೋ ವ್ಯತ್ಯಾಸ ಇಷ್ಟೇ. ಅಂದ್ರೆ ರಾಧಾರಾಣಿಯಿಂದ ಎಲ್ಲ ಗೋಪಿಯರು ಬಂದಿರೋದ್ರಿಂದ ಗೋಪಿಯರ ಪ್ರೇಮ ರಾಧಾರಾಣಿಯ ಪ್ರೇಮದ ಒಂದು ಅಂಶ. ರಾಧಾರಾಣಿಯ ಪ್ರೇಮ ಎಂತದ್ದು? ಕೃಷ್ಣನಿಗೆ ತನ್ನ ಚತುರ್ಭುಜ ರೂಪವನ್ನು ತಳೆಯಕ್ಕೂ ಆಗ್ಲಿಲ್ಲ. ಅಂದ್ರೆ ಅವನು ತನ್ನ ರೂಪವನ್ನು ಬದಲಾಯಿಸ್ಕೊಂಡ, ಆದ್ರೆ ಅದು ಅವನದನ್ನು ಉಳಿಸ್ಕೊಳಕ್ಕೂ ಆಗ್ಲಿಲ್ಲ. ಅಷ್ಟು ಪ್ರೀತಿ ರಾಧಾರಾಣಿಗೆ, ಕೃಷ್ಣನ ಮೂಲ ರೂಪದೆಡೆಗೆ ಅಷ್ಟು ಪ್ರೀತಿ ಇರೋದ್ರಿಂದ ಆ 4 ಚತುರ್ಭುಜ ರೂಪವನ್ನ ಕೃಷ್ಣ ತಡೆಯಕ್ಕಾಗ್ಲಿಲ್ಲ. ಕೃಷ್ಣ ದೇವೋತ್ತಮ, ಪರಮಪುರುಷ, ಪರಮ ನಿಯಂತ್ರಕ, ಈಶ್ವರ ಪರಮ ಕೃಷ್ಣ. ಇದು ರಾಧಾರಾಣಿಯ ಪ್ರೀತಿ. ಅದಕ್ಕೆ ಅವಳ ಹೋಲಿಕೆಯಲ್ಲಿ, ಕೃಷ್ಣನ ಸೇವೆಯನ್ನ ಮಾಡೋದ್ರಲ್ಲಿ ಅವಳ ಹೋಲಿಕೆಯಲ್ಲಿ ಇನ್ಯಾರು ಸಮಾನರು ಅಥವಾ ಅವಳ ಹತ್ತಿರ ಕೂಡ ಯಾರು ಬರೋದಕ್ಕಾಗೋದಿಲ್ಲ. ಉಜ್ವಲ್ ನೀಲಮಣಿ ಅಂತ ಇನ್ನೊಂದು ಬಹಳ ಶ್ರೇಷ್ಠ ಗ್ರಂಥ. ತುಂಬಾ ಮುಂದುವರೆದಿರೋ ಭಕ್ತರು ಓದ್ಬೇಕದನ್ನು. ರಾಸ ನೃತ್ಯಕ್ಕೆ ಮುಂಚೆ ತಮಾಷೆಗಾಗಿ ಕೃಷ್ಣನು ಒಂದು ತೋಪಿನಲ್ಲಿ ಅವಿತುಕೊಂಡ. ಜಿಂಕೆ ಗಣ್ಣಿನ ಗೋಪಿಯರು ಬಂದಾಗ ತನ್ನ ತೀಕ್ಷ್ಣ ಬುದ್ಧಿಯಿಂದ ಅವನು ತನ್ನನ್ನು ತಾನು ಮರೆಮಾಚಲು ತನ್ನ ಸುಂದರವಾದ ಚತುರ್ಭುಜ ರೂಪವನ್ನು ಪ್ರಕಟಪಡಿಸಿದ. ಆದರೆ ಶ್ರೀಮತಿ ರಾಧಾರಾಣಿಯಲ್ಲಿ ಬಂದಾಗ ಅವಳ ಎದುರು ಕೃಷ್ಣನು ತನ್ನ ಚತುರ್ಭುಜ ರೂಪವನ್ನು ಉಳಿಸಿಕೊಳ್ಳಲು ಆಗಲಿಲ್ಲ. ಇದು ಆಕೆಯ ಪ್ರೇಮಾತಿಶಯದ ವೈಭವ. ವ್ರಜ ಭೂಮಿಯ ರಾಜನಾದ ನಂದಮಹಾರಾಜನು ಈಗ ಶ್ರೀ ಚೈತನ್ಯ ಮಹಾಪ್ರಭುಗಳ ತಂದೆಯಾದ ಜಗನ್ನಾಥ ಮಿಶ್ರ ಮತ್ತು ವ್ರಜಭೂಮಿಯ ರಾಣಿಯಾದ ತಾಯಿ ಯಶೋದೆ ಈಗ ಚೈತನ್ಯ ಮಹಾಪ್ರಭುಗಳ ತಾಯಿಯಾದ ಸಚೀದೇವಿ. ಹಿಂದೆ ನಂದ ಮಹಾರಾಜನ ಮಗನಾಗಿದ್ದನು, ಈಗ ಶ್ರೀ ಚೈತನ್ಯ ಮಹಾಪ್ರಭು. ಹಿಂದೆ ಕೃಷ್ಣನ ಅಣ್ಣ ಬಲದೇವ ಆಗಿದ್ದವನು, ಈಗ ಚೈತನ್ಯ ಮಹಾಪ್ರಭುಗಳ ಅಣ್ಣನಾದ ನಿತ್ಯಾನಂದ ಪ್ರಭು. ಶ್ರೀ ನಿತ್ಯಾನಂದ ಪ್ರಭುಗಳು ಸದಾ ವಾತ್ಸಲ್ಯ, ದಾಸ್ಯ ಮತ್ತು ಸಖ್ಯಗಳೆಂಬ ಭಾವದಿಂದ ತುಂಬಿರುತ್ತಾರೆ. ನೋಡಿ, 3: ವಾತ್ಸಲ್ಯ, ದಾಸ್ಯ, ಸಖ್ಯ. ಅವರು ಈ ಭಾವಗಳಿಂದ ಸದಾ ಚೈತನ್ಯ ಮಹಾಪ್ರಭುಗಳಿಗೆ ನೆರವಾಗುತ್ತಾರೆ. ಶ್ರೀ ನಿತ್ಯಾನಂದ ಪ್ರಭುಗಳು ಇಡೀ ಜಗತ್ತಿನಲ್ಲಿ ಪ್ರೇಮ ಭಕ್ತಿ ಸೇವೆಯ ಪ್ರವಾಹ ಹರಿಸಿದರು. ಯಾರೂ ಅವರ ಸ್ವಭಾವವನ್ನು, ಕಾರ್ಯಗಳನ್ನು ಅರಿಯಲು ಸಾಧ್ಯವಿಲ್ಲ. ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳನ್ನ ಬೆಂಗಾಲಿಗೆ ಕಳಿಸ್ತಾರೆ ಪ್ರಚಾರ ಮಾಡೋದಕ್ಕೆ. ಹೇಳ್ತಾರೆ, ನಾನು ಮಾಡಕ್ಕಾಗೋದಿಲ್ಲ, ಇದನ್ನು ನೀನು ಮಾಡಬಹುದು. ಯಾಕಂದ್ರೆ ನಿತ್ಯಾನಂದ ಪ್ರಭುಗಳು ಗುರುಗಳ ಗುರುಶಕ್ತಿ, ಗುರುತತ್ವ ಅವರು ಗುರುಗಳು, ಮೂಲ ಗುರು. ಹಾಗಾಗಿ ಅದನ್ನ ಪ್ರದರ್ಶಿಸಕ್ಕೆ ಜಗತ್ತಿಗೆ ಅಧಿಕೃತ ಗುರುಗಳು ಅವರು ಯಾರನ್ನ ಬೇಕಾದ್ರೂ ಬದಲಾಯಿಸಬಹುದು ಅಂತ ಶಕ್ತಿಯನ್ನು ಹೊಂದಿರ್ತಾರೆ. ಪ್ರಚಾರಕ್ಕೆ ಅವಶ್ಯಕವಾಗಿರೋ ಶಕ್ತಿಯನ್ನ ಅವರು ಹೊಂದಿರ್ತಾರೆ. ಶ್ರೀಲ ಅದ್ವೈತ ಆಚಾರ್ಯ ಪ್ರಭುಗಳು ಭಕ್ತರ ಅವತಾರವೆತ್ತಿ ಬಂದರು. ಅವರು ಕೃಷ್ಣನ ವರ್ಗಕ್ಕೆ ಸೇರಿದವರು. ಕೃಷ್ಣನ ವರ್ಗಕ್ಕೆ ಅಂದ್ರೆ ವಿಷ್ಣು ತತ್ವ. ಆದರೆ ಅವರು ಭಕ್ತಿ ಸೇವೆಯ ಬಗ್ಗೆ ಪ್ರಚಾರ ಮಾಡಲು ಈ ಧರೆಯಲ್ಲಿ ಅವತರಿಸಿದರು. ಅವರ ಸಹಜವಾದ ಭಾವಗಳೆಂದರೆ ಸಖ್ಯ ಮತ್ತು ದಾಸ್ಯ. ನೋಡಿ, ಇವಾಗ ನಿತ್ಯಾನಂದ ಪ್ರಭುಗಳು ಸಖ್ಯ, ದಾಸ್ಯ, ವಾತ್ಸಲ್ಯ. ಅದ್ವೈತ ಆಚಾರ್ಯರು ಸಖ್ಯ, ದಾಸ್ಯ. ಆದರೆ ಕೆಲವು ವೇಳೆ ಅವರನ್ನು ಚೈತನ್ಯ ಮಹಾಪ್ರಭುಗಳು ತಮ್ಮ ಗುರುಗಳಂತೆ ಕಾಣುತ್ತಿದ್ದರು. ಚೈತನ್ಯ ಮಹಾಪ್ರಭುಗಳು ಕಾಣ್ತಾ ಇದ್ರು, ಆದ್ರೆ ಅದ್ವೈತ ಆಚಾರ್ಯರು ಯಾವತ್ತೂ ಕಾಣ್ತಾ ಇರಲಿಲ್ಲ. ಹಾಗೆ ಶ್ರೀವಾಸ ಠಾಕೂರರೇ ಮೊದಲಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೂ ತಮ್ಮ ತಮ್ಮದೇ ಆದ ಭಾವನೆಗಳಿರುತ್ತವೆ. ಅವರವರ ಭಾವಕ್ಕೆ ತಕ್ಕಂತೆ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಸೇವೆ ಸಲ್ಲಿಸುತ್ತಾರೆ. ಗದಾಧರ ಪಂಡಿತ, ಸ್ವರೂಪ ದಾಮೋದರ, ರಾಮಾನಂದ ರಾಯರಂತಹ ಅಂತರಂಗ ಭಕ್ತರು ಹಾಗೂ ರೂಪ ಗೋಸ್ವಾಮಿಯೇ ಮೊದಲಾದ 6 ಗೋಸ್ವಾಮಿಗಳು ತಮ್ಮ ತಮ್ಮ ದಿವ್ಯ ಭಾವಗಳಲ್ಲಿ ನೆಲೆಸಿದ್ದಾರೆ. ಪ್ರಭು ಬೇರೆ ಬೇರೆ ಸ್ಥಾನಗಳಿಗೆ ತಕ್ಕಂತೆ ಬೇರೆ ಬೇರೆ ದಿವ್ಯ ಭಾವಗಳಲ್ಲಿ ಮಣಿಯುತ್ತಾನೆ. ಶ್ರೀ ಚೈತನ್ಯರು ಕರುಣಾಸಾಗರ, ಆದ್ದರಿಂದ ಅವರನ್ನು ಮಹಾಪ್ರಭು ಎಂದು ಕರೆಯುತ್ತಾರೆ. ಚೈತನ್ಯರ ಸಹಾಯಕರಾದ 2 ಶ್ರೇಷ್ಠ ವ್ಯಕ್ತಿಗಳೆಂದರೆ ನಿತ್ಯಾನಂದ ಮತ್ತು ಅದ್ವೈತ. ಇವರಿಬ್ಬರನ್ನು ಪ್ರಭು ಎಂದು ಕರೆಯುತ್ತಾರೆ. ಹೀಗಾಗಿ 2 ಪ್ರಭುಗಳು ಮತ್ತು ಒಬ್ಬರು ಮಹಾಪ್ರಭು ಇದ್ದಾರೆ. ಗದಾಧರ ಗೋಸ್ವಾಮಿಗಳು ಆದರ್ಶ ಬ್ರಾಹ್ಮಣ ಗುರುಗಳ ಮಾದರಿ. ಶ್ರೀವಾಸ ಠಾಕೂರರು ಆದರ್ಶ ಬ್ರಾಹ್ಮಣ ಭಕ್ತನನ್ನು ಪ್ರತಿನಿಧಿಸುತ್ತಾರೆ.
ಈ ಐವರನ್ನು ಪಂಚತತ್ವ ಎಂದು ಕರೆಯುತ್ತಾರೆ. ಕೃಷ್ಣ ಲೀಲೆಯಲ್ಲಿ ಭಗವಂತನ ಬಣ್ಣ ಕಪ್ಪು. ಬಾಯ ಬಳಿ ಕೊಳಲನ್ನಿಟ್ಟುಕೊಂಡು ಅವನು ಗೊಲ್ಲ ಬಾಲಕನಾಗಿ ನಲಿದಾಡುತ್ತಾನೆ. ನಲಿದಾಡುತ್ತಾನೆ ಕೃಷ್ಣ. ಈಗ ಅದೇ ವ್ಯಕ್ತಿ ಗೌರ ವರ್ಣದಿಂದ ಕಾಣಿಸಿಕೊಂಡಿದ್ದಾನೆ. ಅವನು ಕೆಲವು ವೇಳೆ ಬ್ರಾಹ್ಮಣನಾಗಿಯೂ ಕೆಲವು ವೇಳೆ ಸನ್ಯಾಸಾಶ್ರಮ ಸ್ವೀಕರಿಸಿಯೂ ಇದ್ದಾನೆ. ಆದ್ರಿಂದ ಪ್ರಭುಗಳೇ ಸ್ವತಃ ಗೋಪಿಯರ ಭಾವಾವೇಶವನ್ನು ತಳೆದು ಈಗ ನಂದಮಹಾರಾಜನ ಮಗನನ್ನು ಪ್ರಾಣನಾಥ, ಓ ನನ್ನ ಪ್ರೀತಿಯ ಪತಿ ಎಂದು ಸಂಬೋಧಿಸುತ್ತಾನೆ. ಅವರೇ ಕೃಷ್ಣ. ಆದರೂ ಅವರು ಗೋಪಿಯರ ಭಾವವನ್ನು ತಳೆದಿದ್ದಾರೆ. ಅದು ಹೇಗೆ ಸಾಧ್ಯ? ಅದು ಪ್ರಭುಗಳ ಅಚಿಂತ್ಯವಾದ ನಡವಳಿಕೆ. ಅದನ್ನು ಅರಿಯುವುದು ತುಂಬಾ ಕಷ್ಟ. ಸ್ವಯಂ ಕೃಷ್ಣ ಆದ್ರೆ ಗೋಪಿಯರ ಭಾವವನ್ನು ಹೇಗೆ ತಳಿತಾರೆ? ಅಚಿಂತ್ಯವಾದ ವಿಷಯ. ಕೃಷ್ಣನಲ್ಲಿ ಎಲ್ಲವೂ ಸಾಧ್ಯ. ಭಾವಾರ್ಥ: ಕೃಷ್ಣನು ಗೋಪಿಯರ ಪಾತ್ರ ವಹಿಸುವುದು ಲೌಕಿಕ ಲೆಕ್ಕಾಚಾರಗಳ ಪ್ರಕಾರ ಖಂಡಿತವಾಗಿ ಅಸಂಬದ್ಧವಾದುದು. ಆದರೆ ಪ್ರಭುಗಳು ತಮ್ಮ ಅಚಿಂತ್ಯವಾದ ಸ್ವಭಾವದಿಂದ ಗೋಪಿಯರಂತೆ ನಟಿಸಿ ಅವರೇ ಸ್ವತಃ ಕೃಷ್ಣನಾದರೂ ಕೃಷ್ಣನ ವಿರಹವನ್ನು ಅನುಭವಿಸಬಹುದು. ಅಂತಹ ವಿರೋಧವು ದೇವೋತ್ತಮ ಪರಂಪೂರಿನಲ್ಲಿ ಮಾತ್ರ ಸರಿ ಹೋಗುತ್ತದೆ ಎಂದು ಒಪ್ಪಬಹುದು. ಏಕೆಂದರೆ ಅವನಲ್ಲಿ ಅಚಿಂತ್ಯವಾದ ಶಕ್ತಿ ಇದೆ. ಈ ಶಕ್ತಿಯು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ. ಒಬ್ಬ ಭಕ್ತನು ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವೈಷ್ಣವ ತತ್ವವನ್ನು ಕಟ್ಟುನಿಟ್ಟಾಗಿ ಪಾಲಿಸದಿದ್ದರೆ ಅಂತಹ ವಿರೋಧಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಆದ್ದರಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಪ್ರತಿಯೊಂದು ಅಧ್ಯಾಯವನ್ನು ಈ ಶ್ಲೋಕದಿಂದ ಮುಕ್ತಾಯಗೊಳಿಸುತ್ತಾರೆ. ವಿರೂಪ ರಘುನಾಥ ಪದೇ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ವಿರೂಪ ಮತ್ತು ಶ್ರೀ ರಘುನಾಥರ ಪಾದಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಅವರ ಕೃಪೆಯನ್ನು ಕೋರುತ್ತಾ ಅವರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಶ್ರೀ ಚೈತನ್ಯ ಚರಿತಾಮೃತವನ್ನು ಕಥನ ಮಾಡುತ್ತೇನೆ. ನರೋತ್ತಮ ದಾಸ ಠಾಕೂರರು ಹಾಡಿರುವ ಒಂದು ಹಾಡು ಹೀಗಿದೆ: ರೂಪ ರಘುನಾಥ ಪೊದೆ ಪೊದೆ ಹೊಯ್ಬೆ ಅಕೂತಿ ಕಬೆ ಹಮ ಭುಜಬೋ ಚಿ ಯುಗಲ ಪಿರೀತಿ. ರಾಧಾಕೃಷ್ಣರ ಮಧುರ ಪ್ರೇಮವನ್ನು ಇದನ್ನು ಯುಗಲ ಪಿರೀತಿ ಎಂದು ಕರೆಯುತ್ತಾರೆ. ಲೌಕಿಕ ವಿದ್ವಾಂಸರು, ಕಲಾಕಾರರು, ಕವಿಗಳು ಅರ್ಥ ಮಾಡಿಕೊಳ್ಳಲಾರರು. 6 ಗೋಸ್ವಾಮಿಗಳು ನಡೆದ ಹಾದಿಯಲ್ಲಿ ಕಟ್ಟುನಿಟ್ಟಾಗಿ ನಡೆಯುವ ಭಕ್ತರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಕೆಲವು ವೇಳೆ ಕಲಾಕಾರರು ಮತ್ತು ಕವಿಗಳು ಎನ್ನಿಸಿಕೊಂಡವರು ರಾಧಾ ಮತ್ತು ಕೃಷ್ಣರ ಪ್ರೇಮವನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ಅಗ್ಗದ ಕಾವ್ಯಗಳನ್ನು, ಚಿತ್ರಗಳನ್ನು ಪ್ರಕಟಿಸುತ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ರಾಧಾಕೃಷ್ಣರ ದಿವ್ಯ ಪ್ರೇಮದ ಲವಲೇಶವನ್ನು ಅರಿಯಲಾರರು. ಪ್ರವೇಶಿಸಲು ಯೋಗ್ಯತೆ ಇಲ್ಲದ ವಿಷಯದಲ್ಲಿ ಅವರು ಸುಮ್ಮನೆ ತಲೆ ಹಾಕುತ್ತಿದ್ದಾರೆ. ಎಷ್ಟೊಂದು ಭಕ್ತರ ಮನೆಯಲ್ಲಿ ನೋಡಿದೀನಿ ನಾನು. ಯಾರೋ ಕಲಾಗಾರ ಚಿತ್ರಿಸಿರುವಂತಹ ರಾಧಾಕೃಷ್ಣರ ಚಿತ್ರ ಇರುತ್ತೆ, ಪೇಂಟಿಂಗ್ ಇರುತ್ತೆ. ದಯವಿಟ್ಟು ಅದೆಲ್ಲ ಇದ್ರೆ ದಯವಿಟ್ಟು ಮನೆಯಿಂದ ಅದಕ್ಕೆ ದಾರಿ ಕಾಣಿಸಿ. ಯಾಕಂದ್ರೆ ನಮ್ಮ ಆಚಾರ್ಯರನ್ನ ಬಿಟ್ರೆ ನಿಜವಾಗ್ಲೂ ರಾಧಾಕೃಷ್ಣರ ಭಾವ ಏನು, ಅವರನ್ನ ಹೇಗೆ ವ್ಯಕ್ತಪಡಿಸ್ಬೇಕು, ಅವರ ಆ ಪ್ರೀತಿಯ ಒಂದು ಸಂಬಂಧ ಯಾವ ತರದ್ದು, ಅದನ್ನ ಚಿತ್ರದಲ್ಲಿ ಪ್ರಕಟಪಡಿಸ್ಬೇಕಂದ್ರೆ ಅದನ್ನ ಯಾವ ರೀತಿ ಪ್ರಕಟಪಡಿಸ್ಬೇಕು. ಸಾಮಾನ್ಯ ಪುರುಷ ಸ್ತ್ರೀಯರ ಪ್ರೀತಿ ಅಲ್ಲ ಇದು. ಇದು ದೇವೋತ್ತಮ ಪರಮ ಪುರುಷ ಮತ್ತು ತನ್ನ ಅಂತರಂಗ ಶಕ್ತಿಯ ನಡುವಿನ ವ್ಯವಹಾರ. ಇದನ್ನ ಭಕ್ತರಲ್ಲದೆ ಅವರವರು ಬೇರೆಯವರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ಗೋಸ್ವಾಮಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗಕ್ಕೆ ಸಾಧ್ಯ. ಗೋಸ್ವಾಮಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋದು ಅಂದ್ರೆ ನಾವು ಪ್ರಭುಪಾದರನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು, ಅಷ್ಟೇ ಮಾಡ್ಬೇಕಾಗಿರೋದು. ಹಾಗಾಗಿ ಮತ್ತೆ ಮತ್ತೆ ಪರಂಪರದ ಮೇಲಿನ ಒಂದು ಒತ್ತು ಎಷ್ಟು ಮುಖ್ಯವಾದದ್ದು. ಪರಂಪರೆಯನ್ನ ಅರ್ಥ ಮಾಡಿಕೊಂಡು ಪರಂಪರಾ ಆಚಾರ್ಯರ ಹೆಜ್ಜೆ ಗುರುತುಗಳನ್ನ ಅನುಸರಿಸೋದು ಎಷ್ಟು ಮುಖ್ಯ. ಇಲ್ಲಾಂದ್ರೆ ಪ್ರಭುಪಾದರು ಹೇಳ್ದಂಗೆ ಸ್ವರ್ಗಕ್ಕೆ ಹೋಗ್ಬೋದು, ಇನ್ನೆಲ್ಲೋ ಹೋಗ್ಬೋದು, ಇನ್ನೇನೋ ಪಡ್ಕೋಬಹುದು. ಗೋಲೋಕ ವೃಂದಾವನ ಸಿಗೋದು ಕಷ್ಟ. ಇನ್ನು ಅದಕ್ಕೂ ಹೆಚ್ಚು ಮಾಧುರ್ಯ ರಸ ಲಭ್ಯವಾಗೋದು ಇನ್ನೂ ಕಷ್ಟ. ಮಾಧುರ್ಯ ರಸವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ರೂಪ ಗೋಸ್ವಾಮಿಯವರ ಪುಸ್ತಕಗಳನ್ನ ಓದ್ಬೇಕು. ಮೊದಲು ಭಕ್ತಿ ರಸಾಮೃತ ಸಿಂಧು ಓದ್ಬೇಕು. ಇವಾಗಲೇ ಇದು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರ ಈ ಒಂದು ಚೈತನ್ಯ ಚರಿತಾಮೃತ ಅಂತ್ಯಲೀಲೆಯಲ್ಲಿ ಮಾಧುರ್ಯ ರಸವೇ.
ಸೊ ಇದೆಲ್ಲ ಓದಿ 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 ಯಾವಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಯಾವಾಗ ನಮ್ಮ ಹೃದಯ ಪರಿಶುದ್ಧವಾಗುತ್ತೋ ಆಗ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಹೃದಯ ಪರಿಶುದ್ಧ ಅಂದ್ರೇನು? ಭೌತಿಕ ಆಸೆಗಳು, ನಾನು ನನ್ನದು, ದೇಹದ ಮೇಲಿನ ವ್ಯಾಮೋಹ, ಇವೆಲ್ಲವನ್ನ ಬಿಟ್ಟಾಗ ಮಾತ್ರ ಸಾಧ್ಯ. ಕರ್ನಾಟಕದಲ್ಲಿ ವಿಶೇಷವಾಗಿ ಭಕ್ತರು ಬಹಳ ಏನಂತ ಹೇಳ್ಬೇಕು, ಮುಗ್ಧರು ಅಂತ ಹೇಳ್ಬೋದು. ಮುಗ್ಧರು ಯಾಕೆಂದ್ರೆ ಅವ್ರಿಗೆ ಅಷ್ಟು ತತ್ವದ ಆಳಕ್ಕೆ ಅವರು ಇಳಿಯಕ್ ಆಗಿಲ್ಲ. ಆದ್ರೆ ಶ್ರವಣ ಮಾಡೋಕ್ಕೂ ಅವಕಾಶವಿಲ್ಲದೆ ಇದ್ದ ಕಾರಣ ಅವರಿಗೆ ನಿಜವಾಗ್ಲೂ ನಮ್ಮ ತತ್ವ ಏನು ಅಂತಾನೆ ಅರ್ಥ ಆಗಿಲ್ಲ. ಅಂತಹ ಭಕ್ತರು ಕನಿಷ್ಠ ಅಂದ್ರೆ ಮಾಡ್ಲೇಬೇಕಾಗಿರುವಂತದ್ದು ಏನು, ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಅವರು ಅಂದ್ರೆ ಎಲ್ಲರೂ ನಮಗೂ ಅನ್ವಯವಾಗಿದೆ. ಆದ್ರೆ ನಮಗೆ ಸ್ವಲ್ಪ ತತ್ವದ ವಿಚಾರವಾದ್ರೂ ತಿಳಿದಿದೆ. ಕಟ್ಟುನಿಟ್ಟಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಬಹಳ ಚೆನ್ನಾಗಿ ನಾಮ ಅಪರಾಧವಿಲ್ಲದೆ ಜಪ ಮಾಡಿದ್ರೆ ದದಾಮಿ ಬುದ್ಧಿ ಹೋಗಂತಂ ಕೃಷ್ಣ ಒಳಗಿನಿಂದ ಈ ಜ್ಞಾನವನ್ನ ದಯಪಾಲಿಸ್ತಾನೆ. ಅದನ್ನು ಮಾಡದೆ ಸುಮ್ನೆ ಜಪ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇದೀವಿ, ಇಲ್ಲಿ ಅಲ್ಲಿ ಓಡಾಡ್ತಾ ಇದೀವಿ, ದೇವಸ್ಥಾನಕ್ಕೆ ಬರ್ತೀವಿ, ಏನೋ ಸೇವೆ ಮಾಡ್ತೀವಿ, ಪ್ರಸಾದ ತಿಂತೀವಿ, ಆಯ್ತು. ಆದ್ರೆ ಪರಿಪೂರ್ಣತೆ ಸಿಗೋದು ಒಂದೇ ಜನ್ಮದಲ್ಲಿ ಕಠಿಣ, ಮತ್ತೆ ಬರಬೇಕಾಗಬಹುದು. ನೀವು ಅದಕ್ಕೆ ಶ್ರವಣ ಮುಖ್ಯ. ಮತ್ತೆ ನಾವು ಭಕ್ತಿಯನ್ನ ಈ ವಿಷಯಗಳ ಆಳಕ್ಕೆ ಇಳಿದಿರುವಂತಹ ಭಕ್ತರ ಮಾರ್ಗದರ್ಶನದಡಿಯಲ್ಲಿ ವಿಶೇಷವಾಗಿ ಅದು ಗುರುಗಳಾಗಿರ್ಬೇಕು. ಆದ್ರೆ ಈಗಿನ ಪರಿಸ್ಥಿತಿ ಹೇಗೆ ಅಂದ್ರೆ ಗುರುಗಳು ಅಂತ ದೀಕ್ಷೆ ತಗೊಂಡಿರ್ತಾರೆ, ಗುರುಗಳಿಗೂ ಅವ್ರಿಗೂ ಏನು ಸಂಬಂಧ ಇರಲ್ಲ. ಗುರುಗಳೆಲ್ಲೋ ಇದ್ದಾರೆ, ಇವ್ರ ಪಾಡಿಗೇನೋ ಮಾಡ್ಕೋತಾ ಇದ್ದಾರೆ. ಏನು ನಿಜವಾಗಿಯೂ ಏನು ಯಾವ ರೀತಿ ಗುರುಗಳೊಂದಿಗೆ ನಾವು ಸಂಪರ್ಕದಲ್ಲಿದ್ದು ಅವರ ಮಾರ್ಗದರ್ಶನ ಹೇಗೆ ಪಡಿಬೇಕು ಅದು ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ಬಹಳ ಚಿಂತೆಯ ವಿಷಯ ನಮ್ಗೆ. ನಾವು ಅದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಕನ್ನಡ ಭಾಷೆಯಲ್ಲಿ ಭಗವದ್ಗೀತೆ, ಭಾಗವತ ಈ ಎಲ್ಲಾ ಪ್ರವಚನಗಳು ಎಲ್ಲಾ ಕಡೆ ಹೋಗ್ಲಿ ಅಂತ. ಬೇರೆ ಪ್ರವಚನಕಾರರು ಇದ್ದಾರೆ, ಆದ್ರೆ ನಾನ್ ನೋಡಿರೋ ಪ್ರಕಾರ ಬಹಳ ಕಡಿಮೆ ಭಕ್ತರು ಪರಂಪರೆ ಆಳಕ್ಕೆ ಇಳಿದಿರೋದು, ರಸದ ಆಳಕ್ಕೆ ಇಳಿದಿರೋದು, ಅಥವಾ ಇಳಿದಿದ್ರು ಕೂಡ ಅದನ್ನ ಅವರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇಲ್ಲ, ಭಕ್ತರಿಗೆ ಹೇಳ್ಕೊಡ್ತಾ ಇಲ್ಲ. ಸಾಮಾನ್ಯವಾಗಿ ಪ್ರಚಾರ ಅಂದ್ರೆ ಇವಾಗ ಹೇಗಾಗ್ಬಿಟ್ಟಿದೆ, ಏನೋ ಕತೆ ಹೇಳೋದು, ಯಾವ್ದೋ ಪುರಾಣದಿಂದ ಏನೋ ಕತೆ ಹೇಳೋದು. ಭಕ್ತಿ ಆದ್ರೆ ಕೃಷ್ಣ ಭಕ್ತಿಯ ನೇರ ವಿಷಯ ಅಂತ ಹೇಳಕ್ಕಾಗಲ್ಲ. ಭಾಗವತದ ಮೊದಲ 9 ಸ್ಕಂದಗಳ ತರ ವಿಷ್ಣು ತತ್ವ, ವಿಷ್ಣುವಿನ ಬೇರೆ ಬೇರೆ ಅವತಾರಗಳು, ಈ ಕಥೆ ಆ ಕಥೆ, ಎಲ್ಲವೂ ಕೂಡ ದಾಸ್ಯ, ಶಾಂತ ದಾಸ್ಯ ಅಷ್ಟರಲ್ಲೇ ಇರುತ್ತೆ ಹೆಚ್ಚು ಕಡಿಮೆ. ಯಾಕಂದ್ರೆ ವಿಷ್ಣು ತತ್ವದ ಲೀಲೆಗಳು ಯಾವುದು ನಾವು ಸಖ್ಯಕ್ಕೂ ಬರಕ್ಕಾಗಲ್ಲ. ಹೆಚ್ಚು ಶಾಂತ ದಾಸ್ಯ, ಶಾಂತನೂ ಇಲ್ಲ ದಾಸ್ಯದಲ್ಲಿರುತ್ತೆ ಎಲ್ಲಾ ಚರ್ಚೆಗಳು, ಹೆಚ್ಚು ಕಡಿಮೆ ದಾಸ್ಯ. ಸಂತೋಷ, ಖಂಡಿತವಾಗಿಯೂ ದಾಸ್ಯದಲ್ಲಿ ನಾವು ಸ್ಥಿತರಾಗಬೇಕು. ಆದ್ರೆ ದಾಸ್ಯದಿಂದ ಮುಂದೆ ಹೋಗ್ಬೇಕು. ನಾವು ಮುಂದೆ ಹೋಗಕ್ಕೆ 10ನೇ ಸ್ಕಂದ, ಕೃಷ್ಣ ಪುಸ್ತಕ, ಈ ಪರಂಪರೆ ಪ್ರಭುಪಾದರು ಇದ್ರ ಬಗ್ಗೆ ಬರ್ದಿರೋದು, ಪೂರ್ವದ ಆಚಾರ್ಯರು ಬರ್ದಿರೋದು, ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಲೌಕಿಕ ವಾದ ವಿವಾದಗಳನ್ನು ಮಂಡಿಸಿ ಚೈತನ್ಯರ ಪರಸ್ಪರ ವಿರುದ್ಧವಾದ ವ್ಯಕ್ತಿತ್ವಗಳನ್ನು ಅರಿಯಲಾಗದು. ಆದ್ದರಿಂದ ಈ ಬಗ್ಗೆ ಸಂಶಯಗಳನ್ನು ಇಟ್ಟುಕೊಳ್ಳಬಾರದು. ಕೃಷ್ಣನ ಅಚಿಂತ್ಯವಾದ ಶಕ್ತಿಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಅಷ್ಟೇ.
ಇಲ್ಲದಿದ್ದರೆ ಅಂತಹ ಪರಸ್ಪರ ವಿರುದ್ಧವಾದ ಸಂಗತಿಗಳು ಹೇಗೆ ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗದು. ಅರ್ಥ ಆಗಲ್ಲ ಇವೆಲ್ಲ ಜಾಸ್ತಿ. ಓಕೆ, ಇದೊಂದು ಅಧ್ಯಾಯ ಮುಗಿಸ್ಬಿಡೋಣ. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಅಚಿಂತ್ಯವಾದವು ಮತ್ತು ಅದ್ಭುತವಾದವು. ಅವರ ಆನಂದ ಪರವಶತೆ ಅದ್ಭುತವಾದುದು. ಅವರ ಗುಣಗಳು ಅದ್ಭುತ, ಅವರ ನಡತೆ ಅದ್ಭುತ, ಎಲ್ಲವೂ ಅದ್ಭುತ. ಒಬ್ಬನು ಕೇವಲ ಲೌಕಿಕವಾದ ವಾದ ವಿವಾದಗಳಿಗೆ ಅಂಟಿಕೊಂಡು ಇದನ್ನು ಒಪ್ಪದಿದ್ದರೆ ಅವನು ಕುಂಭೀಪಾಕವೆಂಬ ನರಕದಲ್ಲಿ ಕುದಿಯುವ ಎಣ್ಣೆಯಲ್ಲಿ ಕುದಿಯುತ್ತಾನೆ ಮತ್ತು ಅವನಿಗೆ ಅದರಿಂದ ಬಿಡುಗಡೆ ಇಲ್ಲ. ಯಾರು ಲೌಕಿಕವಾದ ವಾದ ವಿವಾದಗಳಿಗೆ ಅಂಟ್ಕೊಂಡು ಚೈತನ್ಯ ಮಹಾಪ್ರಭುಗಳ ಸ್ಥಾನವನ್ನ, ಈ ಚೈತನ್ಯ ಚರಿತಾಮೃತವನ್ನ ಯಾರು ಸ್ವೀಕಾರ ಮಾಡೋದಿಲ್ವೋ ನರಕಕ್ಕೆ ಹೋಗ್ತಾನಂತೆ. ಭೌತಿಕ ಪ್ರಕೃತಿಗೆ ಅತೀತವಾದುದೆಲ್ಲವನ್ನೂ ಅಚಿಂತ್ಯ ಎಂದು ಕರೆಯುತ್ತಾರೆ. ಆದರೆ ವಾದ ವಿವಾದಗಳೆಲ್ಲ ಲೌಕಿಕವಾದವು. ಲೌಕಿಕವಾದ ವಿವಾದಗಳು ಅಲೌಕಿಕ ವಿಷಯಗಳನ್ನು ಸ್ಪರ್ಶಿಸಲಾರದವಾದ್ದರಿಂದ ಲೌಕಿಕ ವಾದಗಳಿಂದ ಅಲೌಕಿಕ ವಿಷಯಗಳನ್ನು ಅರಿಯಲು ಪ್ರಯತ್ನಿಸಬಾರದು. ಎಷ್ಟೊಂದ್ಸತಿ ಭಕ್ತರು, ಉದಾಹರಣೆಗೆ ನಾವು ಭಗವದ್ಧಾಮಕ್ಕೆ ಮರಳಿ ಭಗವಂತನೆಡೆಗೆ ಅಂತ ಪ್ರಭುಪಾದರು ಬರ್ದಿದ್ದು, ಅಂದ್ರೆ ವಾಪಸ್ ಹೋಗ್ತೀವಿ ಅಂತ, ಅಂದ್ರೆ ಅಲ್ಲಿಂದ ಬಂದಿದ್ದೀವಿ ವಾಪಸ್ ಹೋಗ್ತೀವಿ ಅಂತ. ಎಷ್ಟೊಂದು ಭಕ್ತರು ಇದರ ಮೇಲೆ ವಾದ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ? ನಾವು ವಾಪಸ್ ಹೋಗಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ. ನಾನು ಧಾಮಕ್ಕೆ ಹೋದ್ರೆ ವಾಪಸ್ ಬರೋಂಗಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಿರುವಾಗ ನಾವು ವಾಪಸ್ ಹೆಂಗ್ ಹೋಗಕ್ಕಾಗತ್ತೆ? ಅಂದ್ರೆ ನಾವು ಪತಿತರೇ ಆಗಿಲ್ಲ ಅಂತ. ನಮ್ಮ ತರ್ಕಕ್ಕೆ, ನಮ್ಮ ಅಲ್ಪ ಚಿಕ್ಕ ಬುದ್ಧಿ ಇದನ್ನ ಮೀರಿರುವಂತ ವಿಷಯಗಳಿದು. ಪ್ರಭುಪಾದ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದು ಸತ್ಯ ಅಷ್ಟೇ. ನನ್ಗೆ ಅರ್ಥ ಆಗತ್ತಾ? ಒಳ್ಳೇದು. ಅರ್ಥ ಆಗ್ಲಿಲ್ವಾ? ಸರಿ, ನನ್ ಮುಟ್ಟಾಳ ಅಷ್ಟೇ. ಆದ್ರೆ ಆ ವಿಷಯವನ್ನ ಅಥವಾ ಸತ್ಯವನ್ನ ನಾವು ಬದಲಾಯಿಸಕ್ ಆಗೋದಿಲ್ಲ. ಯಾಕೆ? ಲೌಕಿಕವಾದ, ಲೌಕಿಕ ತರ್ಕ, ಇದರಿಂದ ಈ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ. ಕೇವಲ ಇದನ್ನ ಪರಿಶುದ್ಧತೆಯಿಂದ, ಶರಣಾಗತಿಯಿಂದ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಚೈತನ್ಯ ಮಹಾಪ್ರಭುಗಳ ಅದ್ಭುತ ಲೀಲೆಗಳಲ್ಲಿ ಯಾರಿಗೆ ಅಚಲವಾದ ನಂಬಿಕೆ ಇದೆಯೋ ಅವರು ಮಾತ್ರ ಪ್ರಭುಗಳ ಚರಣ ಕಮಲಗಳ ಬಳಿ ಹೋಗಬಹುದು. ಈ ಪ್ರವಚನದಲ್ಲಿ ನಾನು ಭಕ್ತಿಯ ತಿರುಳನ್ನು ಹೇಳಿದ್ದೇನೆ. ಯಾರು ಇದನ್ನು ಕೇಳುವರೋ ಅವರು ನಿರ್ಮಲವಾದ ಭಕ್ತಿ ಸೇವೆಯನ್ನು ಬೆಳೆಸಿಕೊಳ್ಳುತ್ತಾರೆ. ನಿರ್ಮಲವಾದ ಭಕ್ತಿ ಬೇಕಾಗಿರೋದು ನಮ್ಗೆ. ಶುದ್ಧ ಭಕ್ತಿ, ಕೇವಲ ಭಕ್ತಿ, ನಿರ್ಮಲ ಭಕ್ತಿ, ಇದು ಬೇಕಾಗಿರೋದು. ಸುಮ್ಮನೆ ಈ ಒಂದು ಪ್ರವಚನವನ್ನ ಅಂತ ಇಲ್ಲಿ ಈ ವಿಷಯಗಳ ಶ್ರವಣ ಯಾರು ಮಾಡಿದಾರೋ ಅವರು ನಿರ್ಮಲ ಭಕ್ತಿಯನ್ನ ಬೆಳೆಸ್ಕೋತಾರೆ. ಇದು ನಮಗೆ ಎಲ್ಲಕ್ಕಿಂತ ದೊಡ್ಡ ಅನುಗ್ರಹ, ವರ. ಅದಕ್ಕೆ ಶ್ರವಣ ಮಾಡ್ಬೇಕು. ನೋಡಿ, ಸುಮ್ಮನೆ ಶ್ರವಣದ ಫಲ, ಪ್ರಾಮಾಣಿಕತೆಯಿಂದ ಶ್ರವಣ ಮಾಡಿದ್ವಾ, ಕೃಪೆ, ನಮಗೆ ಆಶೀರ್ವಾದ ಸಿಕ್ಬಿಡ್ತು. ನಾವೆಲ್ಲರೂ ಇವಾಗ ನಿರ್ಮಲ ಭಕ್ತಿಯನ್ನು ಬೆಳೆಸ್ಕೋತೀವಿ. ಇಚ್ಛೆ ಇದ್ರೆ, ಇಚ್ಛೆ ಇಲ್ಲದೆ ಇದ್ರೆ ನಮ್ ದಾರಿಗೆ ನಾವು ಹೋಗ್ಕೋಬಹುದು, ಎಲ್ ಬೇಕಾದ್ರೂ ಹೋಗ್ಬೋದು. ಈಗಾಗಲೇ ಲಿಖಿತವಾಗಿರುವುದನ್ನು ನಾನು ಪುನರುಚ್ಚರಿಸಿದರೆ ನಾನು ಈ ಧರ್ಮಗ್ರಂಥದ ಉದ್ದೇಶವನ್ನು ಆಸ್ವಾದಿಸುತ್ತೇನೆ ಎಂದರ್ಥ. ಪುನರುಚ್ಚಾರಣೆ ಮಾಡ್ಬೇಕು, ಇದನ್ನೇ ಮತ್ತೆ ಮತ್ತೆ ಹೇಳ್ಬೇಕು, ಯಾಕಂದ್ರೆ ನಮ್ಮ ತಲೆ ಒಳಗೆ ಇಳಿಬೇಕು. ಶ್ರೀಮದ್ ಭಾಗವತವೆಂಬ ಧರ್ಮಗ್ರಂಥದಲ್ಲಿ ಅದರ ಕರ್ತೃ ವ್ಯಾಸದೇವರ ವರ್ತನೆಯನ್ನು ನಾವು ನೋಡಬಹುದು. ಅವರು ಕತೆ ಹೇಳಿದ ಮೇಲೆ ಅದನ್ನು ಮತ್ತೆ ಮತ್ತೆ ಹೇಳುತ್ತಾರೆ. ಆದ್ದರಿಂದ ನಾನು ಲೀಲೆಯ ಅಧ್ಯಾಯಗಳ ಸಾರಾಂಶವನ್ನು ಹೇಳುವೆ. ಮೊದಲನೆಯ ಅಧ್ಯಾಯದಲ್ಲಿ ಇವಾಗ ನೋಡಿ, ಪೂರ್ತಿ ಆದಿಲೀಲೆ ಇದು ಮುಗೀತು, ಇದ್ರ ಜೊತೆ ಆದಿಲೀಲೆ. ಹಾಗಾಗಿ ಪೂರ್ತಿ ಆದಿಲೀಲೆಯ ಸಾರಾಂಶವನ್ನು ಹೇಳ್ತಾ ಇದ್ದಾರೆ, ಗಮನವಿಟ್ಟು ಕೇಳಿ. ಮೊದಲನೇ ಅಧ್ಯಾಯದಲ್ಲಿ ಗುರುವಿಗೆ ಪ್ರಣಾಮ ಸಲ್ಲಿಸಿ ಬರವಣಿಗೆಯ ಮಂಗಳಾಚರಣೆ ಮಾಡಿದ್ದೇನೆ. ಎರಡನೇ ಅಧ್ಯಾಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸತ್ಯವನ್ನು ವಿವರಿಸಿದ್ದೇನೆ. ಅವರೇ ನಂದ ಮಹಾರಾಜನ ಮಗ, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ. ಇದು ಎರಡನೇ ಅಧ್ಯಾಯ. ಸಾಕ್ಷಾತ್ ಕೃಷ್ಣನೇ ಆದ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಈಗ ಸಚಿದೇವಿಯ ಮಗನಾಗಿ ಹುಟ್ಟಿದ್ದಾರೆ. ಮೂರನೇ ಅಧ್ಯಾಯವು ಅವರ ಹುಟ್ಟಿಗೆ ಕಾರಣವನ್ನು ವಿವರಿಸುತ್ತದೆ, ಯಾಕೆ ಪ್ರಕಟ ಆದ್ರು. ಮೂರನೇ ಅಧ್ಯಾಯವು ಭಗವತ್ ಪ್ರೇಮ ಪ್ರಸಾರವನ್ನು ವಿಶೇಷವಾಗಿ ವಿವರಿಸುತ್ತದೆ. ಅದು ಕೃಷ್ಣನ ಪವಿತ್ರ ನಾಮವನ್ನು ಹಂಚಿ ಅವನನ್ನು ಪ್ರೀತಿಸುವ ವಿಧಾನವನ್ನು ವಿವರಿಸುತ್ತದೆ. ಇದೇ ಈ ಯುಗ ಧರ್ಮ. ಇದು ಬಾಹ್ಯ ಕಾರಣ. ಯುಗಧರ್ಮದ ಪ್ರಚಾರ, ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಬಂದ್ರು ಅನ್ನೋದು ಬಾಹ್ಯ ಕಾರಣ. ನಾಲ್ಕನೇ ಅಧ್ಯಾಯವು ಅವರ ಅವತಾರದ ಮುಖ್ಯ ಕಾರಣವನ್ನು ವಿವರಿಸುತ್ತದೆ. ಅದೆಂದರೆ ತಮ್ಮದೇ ದಿವ್ಯ ಮಾಧುರ್ಯ ರಸವನ್ನು ಮತ್ತು ಪ್ರೇಮವನ್ನು ಸವಿಯುವುದು. ಐದನೇ ಅಧ್ಯಾಯ ಶ್ರೀ ನಿತ್ಯಾನಂದ ಪ್ರಭುಗಳ ವಾಸ್ತವ ಸಂಗತಿಯನ್ನು ವಿವರಿಸುತ್ತದೆ. ಅವರು ರೋಹಿಣಿ ಪುತ್ರನಾದ ಬಲರಾಮನಲ್ಲದೆ ಬೇರೆ ಯಾರೂ ಅಲ್ಲ. ಆರನೇ ಅಧ್ಯಾಯ ಅದ್ವೈತ ಆಚಾರ್ಯರ ವಿಚಾರವನ್ನು ಪರಿಶೀಲಿಸುತ್ತದೆ. ಅವರು ಮಹಾವಿಷ್ಣುವಿನ ಅವತಾರ. ಏಳನೇ ಅಧ್ಯಾಯವು ಪಂಚತತ್ವವನ್ನು ಶ್ರೀ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸರು ಅವರನ್ನು ವಿವರಿಸುತ್ತದೆ.
ಭಗವತ್ ಪ್ರೇಮವನ್ನು ಎಲ್ಲಾ ಕಡೆ ಹರಡಲು ಅವರೆಲ್ಲ ಒಟ್ಟಿಗೆ ಸೇರಿದರು. 8ನೇ ಅಧ್ಯಾಯವು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲಾ ವಿನೋದಗಳನ್ನು ಹೇಳಲು ಕಾರಣವನ್ನು ತಿಳಿಸುತ್ತದೆ. ಅದು ಶ್ರೀಕೃಷ್ಣನ ಪವಿತ್ರ ನಾಮದ ಮಹಿಮೆಯನ್ನು ಹೇಳುತ್ತದೆ. 9ನೇ ಅಧ್ಯಾಯವು ಭಕ್ತಿ ಸೇವೆಯ ಕಲ್ಪ ವೃಕ್ಷದ ಬಗ್ಗೆ ವಿವರಿಸುತ್ತದೆ. ಅದನ್ನು ನೆಟ್ಟವರು ಸ್ವತಃ ಚೈತನ್ಯ ಮಹಾಪ್ರಭುಗಳೆಂಬ ಮಾಲಿ. 10ನೇ ಅಧ್ಯಾಯವು ಪ್ರಧಾನ ಕಾಂಡವಾದ ಶಾಖ ಉಪಶಾಖೆಗಳನ್ನು ಅವುಗಳು ಫಲ ಬಿಟ್ಟಿರುವುದನ್ನು ವಿವರಿಸುತ್ತದೆ. 11ನೇ ಅಧ್ಯಾಯವು ಶ್ರೀ ನಿತ್ಯಾನಂದ ಪ್ರಭುಗಳೆಂಬ ಶಾಖೆಯನ್ನು ವರ್ಣಿಸುತ್ತದೆ. 12ನೇ ಅಧ್ಯಾಯ ಶ್ರೀ ಅದ್ವೈತ ಪ್ರಭು ಎಂಬ ಶಾಖೆಯನ್ನು ವಿವರಿಸುತ್ತದೆ. 13ನೇ ಅಧ್ಯಾಯ ಚೈತನ್ಯ ಮಹಾಪ್ರಭುಗಳ ಜನನವನ್ನು ವಿವರಿಸುತ್ತದೆ. ಕೃಷ್ಣನ ಪವಿತ್ರ ನಾಮ ಸಂಕೀರ್ತನೆಯೊಂದಿಗೆ ಈ ಜನನ ಆಯಿತು. 14ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳ ಕೆಲವು ವರ್ಣನೆಗಳಿವೆ. 15ನೇಯದು ಪ್ರಭುಗಳ ಪೌಗಂಡ, ಅಂದ್ರೆ 5 ರಿಂದ 10 ವರ್ಷಗಳ ನೋಡನೆ ಅಲ್ಲಿನ ಲೀಲೆಗಳನ್ನು ಸಂಕ್ಷೇಪವಾಗಿ ವಿವರಿಸುತ್ತದೆ. 16ನೇ ಅಧ್ಯಾಯದಲ್ಲಿ ಕೈಶಾರವಸ್ಥೆ, ಯವನಕ್ಕೆ ಮುಂಚಿನ ವಯಸ್ಸು, ಕಿಶೋರ, ಅಲ್ಲಿಯ ಲೀಲೆಗಳನ್ನು ಹೇಳಿದ್ದೇನೆ. 17ನೇ ಅಧ್ಯಾಯದಲ್ಲಿ ನಾನು ವಿಶೇಷವಾಗಿ ಅವರ ಯೌವನದ ಲೀಲೆಗಳನ್ನು ವರ್ಣಿಸಿದ್ದೇನೆ. ಹೀಗೆ ಆದಿ ಲೀಲೆ ಎಂಬ ಮೊದಲನೆಯ ಸ್ಕಂದದಲ್ಲಿ 17 ಬಗೆಯ ವಸ್ತುಗಳಿವೆ, ವಿಷಯಗಳಿವೆ. ಅವುಗಳಲ್ಲಿ 12 ಈ ಧರ್ಮಗ್ರಂಥದ ಪೀಠಿಕೆ 12. ಪೀಠಿಕೆ ಅಧ್ಯಾಯಗಳಾದ ಮೇಲೆ 5 ಅಧ್ಯಾಯಗಳಲ್ಲಿ ನಾನು 5 ದಿವ್ಯ ರಸಗಳನ್ನು ವಿವರಿಸಿದ್ದೇನೆ. ಅವನ್ನು ವಿಸ್ತಾರ ಮಾಡದೆ ತುಂಬಾ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಶ್ರೀ ನಿತ್ಯಾನಂದ ಪ್ರಭುಗಳ ಆಜ್ಞಾ ಬಲದಿಂದ ಶ್ರೀಲ ಬೃಂದಾವನ ದಾಸ ಠಾಕೂರರು ನಾನು ಹೇಳಿದೆ ಇರುವುದನ್ನೆಲ್ಲ ತಮ್ಮ ಚೈತನ್ಯ ಮಂಗಳವೆಂಬ ಕೃತಿಯಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳ ಲೀಲಾ ವಿನೋದಗಳು ಅದ್ಭುತ ಮತ್ತು ಅನಂತ. ಬ್ರಹ್ಮ, ಶಿವ, ಶೇಷನಾಗರಂತಹವರಿಗೆ ಅವುಗಳ ಕೊನೆ ಕಾಣುವುದಿಲ್ಲ. ಯಾರು ವಿಸ್ತಾರವಾದ ವಿಷಯದ ಯಾವುದೇ ಒಂದು ಭಾಗವನ್ನು ವಿವರಿಸುವರೋ ಕೇಳುವರೋ ಅವರು ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಬಹಳ ಬೇಗ ಪಾತ್ರರಾಗುವರು. ಈ ವಿಷಯಗಳನ್ನ ಯಾರು ಒಂದು ಭಾಗವನ್ನಾದ್ರೂ ಯಾರಾದ್ರೂ ವಿವರಿಸಿದ್ರು ಸರಿ, ಯಾರಾದ್ರೂ ಶ್ರವಣ ಮಾಡಿದ್ರು ಸರಿ, ಅವರು ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಬಹಳ ಬೇಗ ಪಾತ್ರರಾಗುತ್ತಾರೆ. ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಪಾತ್ರರಾಗದೆ ಹೋದ್ರೆ ನಾವು ಭಗವಂತನನ್ನ ಪಡ್ಕೊಳಕ್ಕೆ, ಕೃಷ್ಣನ ಪಡ್ಕೊಳಕ್ ಸಾಧ್ಯ ಇಲ್ಲ ಕಲಿಯುಗದಲ್ಲಿ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ್ ಮತ್ತು ಈ ಚೈತನ್ಯರ ಎಲ್ಲಾ ಭಕ್ತರು, ಬೃಂದಾವನ ವಾಸಿಗಳೆಲ್ಲರಿಗೂ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವೆ. ಅತ್ಯಂತ ನಮ್ರನಾಗಿ ನಾನು ಅವರ ಪಾದ ಕಮಲಗಳನ್ನು ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳ ಬಯಸುತ್ತೇನೆ. ಯಾಕಂದ್ರೆ ಅವರ ಕೃಪೆ ಆಶೀರ್ವಾದ ನಮಗೆ ಇರಬೇಕು. ನಾವು ವ್ರಜವಾಸಿಗಳು. ನಮ್ಮ ಪ್ರಭುಪಾದರು ವ್ರಜವಾಸಿ. ವ್ರಜವಾಸಿ ಆಗಿಲ್ದೆ ಹೋದ್ರೆ ಯಾರು ಈ ಪರಂಪರೆಯಲ್ಲಿ ಆಚಾರ್ಯರಾಗಕ್ಕೆ ಸಾಧ್ಯ ಇಲ್ಲ. ಶ್ರೀ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಪಠಿಸುತ್ತೇನೆ. ಇದರೊಂದಿಗೆ ಆದಿ ಲೀಲೆ ಮುಕ್ತಾಯವಾಯಿತು. ಹರೇ ಕೃಷ್ಣ. श्री चैतन्य चरितामृत की जय. जगतगुरु श्रील प्रभुपाद की जय. वांछा कल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो। हरे कृष्ण.